ಈಗ ಶುರುವಾಗಲಿದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಜೊತೆ. ನಮಸ್ಕಾರ. ಆಪ್ಕಿ ಅದಾಲತ್ಗೆ ನಿಮಗೆಲ್ಲ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಬರ್ತಾ ಇರೋರು ಎಂಥ ಪ್ರಮುಖರು ಅಂತಂದ್ರೆ ದೇಶದ ಪ್ರತಿಯೊಬ್ಬ ರಾಜಕಾರಣಿಯ ದೃಷ್ಟಿನಲ್ಲೂ ಇವರಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಶರದ್ ಪವಾರ್, ಮುಲಾಯಂ ಸಿಂಗ್ ಯಾದವ್. ನೀವು ಯಾವುದೇ ರಾಜಕಾರಣಿಯನ್ನ ಬೇಕಾದ್ರೂ ತಗೊಳ್ಳಿ, ಅವ್ರು ಇಟ್ಟಿರುವಂಥ ಗುರಿ ಇವ್ರ ಮೇಲೆ ಆಗಿರುತ್ತೆ. ಈ ಒಬ್ಬ ರಾಜಕಾರಣಿ ಇವತ್ತಿನ ದಿನ ನಿಮ್ಮೆಲ್ಲರ ಜೊತೆ ಇರ್ತಾರೆ, ದೇಶದ ಜನತೆಯ ಜೊತೆ ಇರ್ತಾರೆ. ಪ್ಲೀಸ್ ವೆಲ್ಕಮ್ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರಧಾನಮಂತ್ರಿ ಹುದ್ದೆಗೆ ಸ್ಪರ್ಧಿಸ್ತಾ ಇರುವಂತ ಗುಜರಾತ್ನ ಮುಖ್ಯಮಂತ್ರಿ ನರೇಂದ್ರ ಮೋದಿ. ಈಗ ನರೇಂದ್ರ ಮೋದಿ ಅವರ ಮೇಲೆ ಇವತ್ತಿನ ಮೊಕದ್ದಮೆಯನ್ನ ಹೂಡೋದಕ್ಕೆ ಜಡ್ಜ್ ಆಗಿ ಬರ್ತಾ ಇದ್ದಾರೆ JNU ಪ್ರೊಫೆಸರ್ ಆಗಿರುವಂತಹ ವಿಚಾರಕರು, ಥಿಂಕರ್ ಡಾಕ್ಟರ್ ಪುಷ್ಪೇಶ್ ಪಂತ್. ಇವತ್ತಿನ ಆಪ್ಕಿ ಅದಾಲತ್ನಲ್ಲಿ ಮೊಕದ್ದಮೆಯನ್ನ ಶುರು ಮಾಡೋದಕ್ಕೂ ಮುಂಚೆ ಇವತ್ತಿನ ಜಡ್ಜ್ ಡಾಕ್ಟರ್ ಪುಷ್ಪೇಶ್ ಪಂತ್ ಅವರ ಅನುಮತಿ ಕೇಳ್ತಾ ಇದ್ದೀವಿ ಮೊಕದ್ದಮೆಯನ್ನ ಶುರು ಮಾಡೋದಕ್ಕೆ. ಮೊಕದ್ದಮೆ ಶುರು ಮಾಡಿ. ಮೊಕದ್ದಮೆ ಶುರು ಆಗ್ತಿದೆ. ಆಪ್ಕಿ ಅದಾಲತ್ನಲ್ಲಿ ನರೇಂದ್ರ ಮೋದಿ ಅವರ ಮೇಲೆ ಮೊದಲ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಬಿಜೆಪಿಯ ಪ್ರಧಾನಮಂತ್ರಿ ಪದವಿಯ ಅಭ್ಯರ್ಥಿ ನರೇಂದ್ರ ಮೋದಿ ಅವರ ಮೇಲೆ ತಾವು ಪಬ್ಲಿಸಿಟಿ ಮಾಡೋದ್ರಿಂದ ಹೆಸರು ಮಾಡ್ತಿದ್ದಾರೆ ಅನ್ನೋ ಆರೋಪವಿದೆ. ಮೋದಿಯವರೇ, ದೇಶದ ದೊಡ್ಡ ದೊಡ್ಡ ರಾಜಕಾರಣಿಗಳು ಸೋನಿಯಾ ಅವರು, ರಾಹುಲ್ ಅವರು, ಚಿದಂಬರಂ ಅವರು, ಶರದ್ ಪವಾರ್ ಅವರು, ಎಲ್ರಿಗೂ ಏನು ಚಿಂತೆ ಅಂದರೆ ಅವ್ರು ಎಲ್ಲೇ ಹೋದ್ರೂ ಅವರಿಗೆ ಎಲ್ಲ ಕಡೆ ಒಂದೇ ವಿಚಾರ ಕಾಣಿಸುತ್ತೆ, ಹಾಗೆ ಒಂದೇ ವಿಚಾರನೂ ಕೇಳಿಸುತ್ತೆ, ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ. ಈ ಥರದ ಶಬ್ದಗಳಿಂದ ಯಾರಿಗಾದರೂ ಚಿಂತೆ ಆಗ್ತಿದ್ರೆ ಬಹುಶಃ ಅದು ಕೆಳಮಟ್ಟದ ಸಂಕೇತ, ಮೇಲ್ಮಟ್ಟದ ಸಂಕೇತ ಖಂಡಿತ ಅಲ್ಲ. ಈಗ ಸೋನಿಯಾ ಅವರು ಏನು ಹೇಳಿದ್ರು ಅಂತ ಹೇಳ್ತೀನಿ. ಅವ್ರು ಹೇಳ್ತಾರೆ, ದೇಶದ ಮೂಲೆ ಮೂಲೆಯಲ್ಲಿ ಜಾಹೀರಾತಿನ ಬಲೆ ಬೀಸಿದ್ದಾರೆ, ಎಲ್ಲ ವಿಷಯಕ್ಕೂ ಒಬ್ಬರನ್ನೇ ಮುಂದೆ ನಿಲ್ಲಿಸಿದ್ದಾರೆ, ಒಬ್ಬ ಪ್ರಮುಖ ರಾಜಕಾರಣಿಯಾಗಿ ಮಾಡಬೇಕು ಅನ್ನೋದಕ್ಕೆ ಮುಂದಾಗಿದ್ದಾರೆ ಅಂತ. ಈ ನಡುವೆ ಡೆಲ್ಲಿಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನ ಪ್ರಭಾವ ಇದೆ. ಬ್ಲ್ಯಾಕ್ ಮ್ಯಾಜಿಕ್ನ ಪ್ರಭಾವ. ಎಲ್ಲ ಮಾಯ ಆಗಿದೆ, ಎಲ್ಲವೂ ಮಾಯ. ಅವರು ಯುವಕರ ಉದ್ಯೋಗಗಳನ್ನು ಮಾಯ ಮಾಡಿಬಿಟ್ರು, ದೇಶದ ಇದ್ದಿಲನ್ನು ಮಾಯ ಮಾಡಿಬಿಟ್ರು, ವಿದ್ಯುತ್ನ ಮಾಯ ಮಾಡಿಬಿಟ್ರು, ತಿಜೋರಿನೂ ಮಾಯ ಮಾಡಿಬಿಟ್ರು. ಅದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ಗಿಂತ ಈ ಮಾಯದಾಟನೇ ತುಂಬ ಚೆನ್ನಾಗಿದೆ. ನೋಡಿ, ಅವ್ರು ಹೇಳೋದೇನೆಂದ್ರೆ ನರೇಂದ್ರ ಮೋದಿ ಯಾವ ಥರ ವಾತಾವರಣ ನಿರ್ಮಿಸ್ತಾ ಇದ್ದಾರೆ ಅಂದರೆ ಅವ್ರ ಥರ ದೇಶಭಕ್ತರು ಇನ್ಯಾರೂ ಇಲ್ಲ ಅನ್ನೋ ಹಾಗೆ. ದೇಶಭಕ್ತಿ ಹೆಸರಲ್ಲಿ ನಕಲಿ ಘೋಷಣೆ ಮಾಡಿಕೊಂಡು ಕುರ್ಚಿ ಹಿಡಿಯೋದಕ್ಕೆ ನೋಡ್ತಿದ್ರಂತೆ. ಈ ದೇಶದ 125 ಕೋಟಿ ನಾಗರಿಕರು ದೇಶಭಕ್ತರಾಗಿದ್ದಾರೆ. ಯಾರ ದೇಶಭಕ್ತಿಯು ಇನ್ನೊಬ್ಬರ ದೇಶಭಕ್ತಿಗಿಂತ ಕೀಳಾಗಿರುವುದಿಲ್ಲ, ಹಾಗೆ ಮೇಲಾಗಿಯೂ ಇರುವುದಿಲ್ಲ. ಅದಕ್ಕಾಗಿಯೇ ನಾನು ಯಾರ ದೇಶಭಕ್ತಿಯ ಮೇಲೆ ಸಂಶಯನೂ ಪಡೋದಿಲ್ಲ, ಹಾಗೇನೆ ನಾನು ಒಬ್ಬ ಮಹಾನ ದೇಶಭಕ್ತ ಅಂತ ಹೇಳ್ಕೊಳ್ಳೋದಿಲ್ಲ. ರಾಹುಲ್ ಗಾಂಧಿ ಹೇಳೋದೇನೆಂದ್ರೆ ಬಿಜೆಪಿಯವ್ರು ಹೇಳ್ತಾರಂತೆ ದೇಶಕ್ಕೆ ಒಬ್ಬ ಹೊಸ ಚೌಕಿದಾರ ಬೇಕಂತೆ. ನಾನು ಹೇಳ್ತೀನಿ, ದೇಶಕ್ಕೆ ಕೋಟ್ಯಾಂತರ ಚೌಕಿದಾರರು ಬೇಕು, ಒಬ್ಬರಿಂದ ಏನಾಗುತ್ತೆ ಅಂತ ಕೇಳ್ತಾರೆ. ನನ್ನ ಭಾಷಣನ ಎಷ್ಟು ಆಸಕ್ತಿಯಿಂದ ಕೇಳ್ಕೋತಾರಲ್ಲ. ಮತ್ತೆ ಅವ್ರಿಗೆ ಗೊತ್ತಿದೆ, ಒಂದು ವೇಳೆ 125 ಕೋಟಿ ಚೌಕಿದಾರರಿದ್ದರೆ ಎಲ್ಲೋ ನಮ್ಮ ಕೆಲಸ ಆಗಿಬಿಡುತ್ತೆ ಅಂತ. ಒಬ್ಬನೇ ಚೌಕಿದಾರ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಅವರಿಗೆದು ಗೊತ್ತಿದೆ. ನನ್ನ ಚಿಂತೆ ಏನಂದರೆ 125 ಕೋಟಿ ಚೌಕಿದಾರಿದ್ದರೆ ಯಾರ ಮೇಲೆ ಈ ಆದರ್ಶ ಹಗರಣದ ಆರೋಪ ಇದೆಯೋ
ಯಾರು ಕಾರ್ಗಿಲ್ನ ವಿಧವೆಗಳ ಮನೆಗಳನ್ನ ಕಿತ್ಕೊಂಡ್ರೋ ಅವರು ಚೌಕಿದಾರ್ ಆಗಿಬಿಡ್ತಾರ? ಯಾರ ಮೇಲೆ ಆರೋಪ ಇದೆಯೋ ರಾಜಸ್ಥಾನ್ ಮತ್ತು ಹರಿಯಾಣದ ರೈತರ ಬೇರ್ ಸಮೇತ ಭೂಮಿನ ನುಂಗ್ಬಿಟ್ರು ಅವರು ಕೂಡ ಈ 125 ಕೋಟಿಯಲ್ಲಿ ಚೌಕಿದಾರ್ ಆಗಿಬಿಡ್ತಾರ? ಹೀಗೆ ಮುಂದುವರಿದ್ರೆ ನಂಗೆ ಏನು ಅನಿಸ್ತೆ ಅಂದರೆ ಹಾಲನ್ನು ಕಾಯೋ ಜವಾಬ್ದಾರಿ ಬೆಕ್ಕಿ ಕೊಟ್ಟಾಗಿರುತ್ತೆ. ನೋಡಿ, ನಿಮ್ಮ ಘೋಷಣೆಯಲ್ಲಿ, ನಿಮ್ಮ ಪಬ್ಲಿಸಿಟಿಯಲ್ಲಿ, ಪ್ರೊಪಗಂಡದಲ್ಲಿ ಒಬ್ಬನೇ ವ್ಯಕ್ತಿ ಇರೋದು ಮತ್ತು ಅವರ ಘೋಷಣೆ ಬಂದು ಪ್ರತಿ ಕೈನ ಶಕ್ತಿ ಪ್ರತಿ ಕೈನ ಉದ್ಧಾರ ಮಾಡುತ್ತೆ, ಎಲ್ಲರನ್ನೂ ಕರ್ಕೊಂಡು ಹೋಗುತ್ತೆ ಅಂತ. ರಿಯಾಲಿಟಿ ಏನು ಗೊತ್ತಾ? ಪ್ರತಿ ಕೈ ಲೂಟಿ, ಪ್ರತಿ ತುಟಿ ಸುಳ್ಳು. ನೋಡಿ, ಹೇಗೆ ಇಲ್ಲಿ ಎಲ್ಲರೂ ಕೂಡ ಮೋದಿ ಮೋದಿ ಅಂತ ಕೂಗ್ತಾ ಇದ್ದಾರೋ ಎಲ್ಲ ಕಡೆ. ಈಗ ನಾನು ನಿತೀಶ್ ಅವ್ರ ಭಾಷಣನ ಕೇಳ್ತಾ ಇದ್ದೆ, ಅವ್ರು ಹೇಳ್ತಾರೆ ಇದೆಲ್ಲ ಪ್ರಚಾರ ಅಂತ. ಟಿವಿಲಿ ಎಲ್ಲಿ ನೋಡಿದ್ರು ಮೋದಿ, ರೇಡಿಯೋದಲ್ಲೂ ಕೂಡ ಮೋದಿ ಸರ್ಕಾರ, FM ಚಾನಲ್ ಶುರು ಮಾಡಿದ್ದಾರೆ, ಇಸ್ ಬಾರ್ ಮೋದಿ ಸರ್ಕಾರ. ನ್ಯೂಸ್ ಪೇಪರ್ ತೆಗೆದ್ರೆ ಸಾಕು ಮೋದಿ. ಅವ್ರು ಹೇಳೋದೇನೆಂದ್ರೆ ಮೋದಿಯವರು ಒಂದು ಹವಾ ಕ್ರಿಯೇಟ್ ಮಾಡಿದ್ದಾರೆ ಅಂತ, ಅಲೆ ಎಪ್ಸಿಲ್ವಂತೆ. ಈ ರೀತಿ ನೀವು ಮಾತ್ರ ಹೇಳ್ತಿರಂತೆ, ಬೇರೆ ಯಾರು ಹೇಳ್ತಿಲ್ವಂತೆ. ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದೇ ಇಲ್ಲ. ನೀವಾಗೇ ಕೂಗಿದ್ರಾ ಇಲ್ಲ ನಾನು ಹೇಳಿದ್ನ ನಿಮಗೆ? ನಿಮಗೆ ಯಾರಾದರೂ ಹೇಳ್ಕೊಟ್ಟಿದ್ದಾರಾ? ನಿಮಗೆ ಯಾರಾದರೂ ಕಲಿಸಿದಾರಾ? ನಿಮ್ಮಿಚ್ಛೆಯಿಂದ ಕೂಗ್ತಿದ್ದೀರಾ? ದೇಶ ತನ್ನಿಚ್ಛೆಯಿಂದ ನುಡಿತಿದೆಯಾ? ಹಾಗಿದ್ರೆ ನನ್ನ ಮಾತು ಕೇಳಬೇಡಿ, ನಿತೀಶ್ ಅವ್ರದ್ದು ಮಾತು ಕೇಳಬೇಡಿ, ಜನತೆ ಮಾತು ಕೇಳಿ. ನೋಡಿ, ಈಗ ಎಲ್ಲ ಜನರ ಹತ್ರ ಮೊಬೈಲ್ ಫೋನ್ ಇರೋ ಹಾಗೆ ನನ್ನ ಹತ್ರನೂ ಮೊಬೈಲ್ ಫೋನ್ ಇದೆ. ಇದಕ್ಕೆ ಆಗಾಗ ಮೆಸೇಜ್ ಬರ್ತಾ ಇರುತ್ತೆ. ಮೆಸೇಜಲ್ಲಿ ಏನಿರುತ್ತೆ ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ, ಹೆಂಗೆ ಹವಾ ಕ್ರಿಯೇಟ್ ಆಗುತ್ತೆ ಅಂತ. ಮೆಸೇಜ್ ಬಂದು, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಪ್ ಕಿ ಬಾರ್ ಮೋದಿ ಸರ್ಕಾರ. ಇನ್ನೊಂದು ಮೆಸೇಜ್ ಬರುತ್ತೆ, ರಾಹುಲ್ ಗಾಂಧಿ ಅವರು ತಿಂದ್ರು ಚಾಕ್ಲೇಟ್ ಬಾರ್ ಅಪ್ ಕಿ ಬಾರ್ ಮೋದಿ ಸರ್ಕಾರ. ಮತ್ತೊಂದು ಮೆಸೇಜ್ ಬರುತ್ತೆ, ರಾಗಿ ಮುದ್ದೆ ಜೊತೆ ಚಂದ ನಾಟಿ ಕೋಳಿ ಸಾರ್ ಅಪ್ ಕಿ ಬಾರ್ ಮೋದಿ ಸರ್ಕಾರ. ಯಾರೊಬ್ಬ ಹುಡುಗಿ ಹೇಳ್ತಾಳಂತೆ, ನನ್ನ ಹೃದಯದಲ್ಲಿ ಇಲ್ಲಂದಿನ ದರ್ಬಾರ್ ಅಪ್ ಕಿ ಬಾರ್ ಮೋದಿ ಸರ್ಕಾರ. ಇದನ್ನ ಯಾರೋ ಪೊಲಿಟಿಕ್ಸ್ನವರೇ ಕಳಿಸಿದ್ ನನಗೆ. ಸೋನಿಯಾ ಅವರು ಮನಮೋಹನ್ ಸಿಂಗ್ಗೆ ಹೇಳ್ತಾರಂತೆ, ಈಗಲಾದ್ರೂ ನಿಮ್ಮ ಮೌನನ ಬಿಡಿ ಸರ್ದಾರ್. ಆಗ ಬಾಯಿ ಬಿಟ್ಟು ಮನಮೋಹನ್ ಸಿಂಗ್ ಹೇಳಿದ್ರಂತೆ, ಅಪ್ ಕಿ ಬಾರ್ ಮೋದಿ ಸರ್ಕಾರ. ಈಗ ಇದು ಕೆಲವು ನಿಮಿಷಗಳ ಹಿಂದೆ ಅಷ್ಟೇ ಬಂದಿದ್ದು. ಅಣ್ಣಂದ್ರೆ ನೀವು ಹೀಗೆ ಹೊಡಿತಾ ಇದ್ರೆ ನಾನು ಹತ್ತು ಬಿಡ್ತೀನಿ ನನ್ನ ಕಾರ್, ನಾನು ಹೇಳ್ತೀನಿ ಮೋದಿ. ನಮ್ಮ ದೇಶದ ಕ್ರಿಯೇಟಿವ್ ಜನ ಇದ್ದಾರಲ್ಲ, ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ನಂಬಿಕೆ ಏನಂದರೆ, ಈ ಸೋಷಿಯಲ್ ಮೀಡಿಯಾ ಇಲ್ಲದೇ ಇದ್ದಿದ್ರೆ ದೇಶದ ಕ್ರಿಯೇಟಿವಿಟಿ ಕಥೆ, ದೇಶದ ಧ್ವನಿ ಹೊರಬರ್ತಾನೇ ಇರಲಿಲ್ಲ. ಅಖಿಲೇಶ್ ಯಾದವ್ ಆಪ್ಕಿ ಅದಾಲತ್ಗೆ ಬಂದಿದ್ರು. ಅವರು ನನಗೆ ಹೇಳಿದ್ದೇನೆಂದರೆ, ನರೇಂದ್ರ ಮೋದಿ ಅವರು ಈ ಪ್ರಚಾರ, ಈ ನಿಮ್ಮ ಸರ್ಕಾರ ಇವೆಲ್ಲವನ್ನು ನೋಡ್ಕೊಳ್ಳೋದಕ್ಕೆ ಒಂದು ಅಮೆರಿಕನ್ ಏಜೆನ್ಸಿನ ಹೈರ್ ಮಾಡಿ ಅವ್ರಿಗೆ 1,000 ಕೋಟಿ ರೂಪಾಯಿ ಕೊಟ್ಟಿದ್ದರಂತೆ. ಒಂದಂದರೆ ಅಂಥದ್ದೇನೂ ಮಾಡಿಲ್ಲ, ಆ ಥರದ ಕಂಪನಿನೂ ಇಟ್ಕೊಂಡಿಲ್ಲ, ಅಂಥ ಕಂಪನಿಯವರನ್ನು ನಾನು ಮೀಟು ಮಾಡಿಲ್ಲ. ಈ ಮಿಥ್ಯೆ ಹಲವಾರು ದಿನಗಳಿಂದ ಹಾರಾಡ್ತಿದ್ದೆ. ಒಳ್ಳೆಯದಾಯಿತು, ನೀವು ನನಗೆ ಆಗಲೇ ಪ್ರಶ್ನೆ ಕೇಳಿದ್ರಿ, ನಿಜ ಹೇಳೋದಕ್ಕೆ ಒಂದು ಅವಕಾಶ ಸಿಕ್ತು. ಒಂದು ವೇಳೆ ನಿಜವಾಗಿಯೂ 1 ಕೋಟಿ ಕೊಟ್ಟು ಕಂಪನಿನ ಇಟ್ಕೊಂಡಿದ್ದಿದ್ರೆ ಬಹುಶಃ ಈ ಕಂಪನಿ ಬಗ್ಗೆ ಪತ್ರಿಕೆಯಲ್ಲೂ ಬರ್ತಿರಲಿಲ್ಲ. ಅವರಿಗೆ ಇಷ್ಟು ಶಕ್ತಿ ಇರುತ್ತಲ್ವಾ, ಯಾವುದು ಪ್ರಿಂಟ್ ಆಗಬೇಕು ಯಾವುದು ಬೇಡ ಅಂತ. ಈ ಮಾತಿನ ಅರ್ಥ ಇತ್ತು ಅಂದರೆ, ಈಗ ನಿಮಗೆ ಗೊತ್ತು, ಕಾಂಗ್ರೆಸ್ನ ದೊಡ್ಡ ನಾಯಕರಾದ ಆನಂದ್ ಶರ್ಮಾ ಅವರು, ಕಾಮರ್ಸ್ ಮಿನಿಸ್ಟರ್ ಏನಾಗಿದ್ದಾರೆ, ಅವರೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು.
ಅಲ್ಲಿ ಅವ್ರು ಹೇಳಿದ್ದು ಭಾರತೀಯ ಜನತಾ ಪಾರ್ಟಿ ಹಾಗೆ ನರೇಂದ್ರ ಮೋದಿಯವರ ಪಬ್ಲಿಸಿಟಿಗೋಸ್ಕರ 10,000 ಕೋಟಿ ಖರ್ಚಾಗಿದೆ ಅಂತ. ಆನಂದ್ ಶರ್ಮಾ ಅವರು ಏನು ಮಾಡಬೇಕಿತ್ತು ಅಂದರೆ ಇಲೆಕ್ಷನ್ ಕಮಿಷನ್ಗೆ ಪತ್ರ ಬರಿಬೇಕು. ಮತ್ತೆ ಅವರು ಭಾರತ ಸರ್ಕಾರದಲ್ಲಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅವರಿಗೆ ಪತ್ರ ಬರಿಬೇಕು. ಈ 10 ಕೋಟಿ ರೂಪಾಯಿ ಎಲ್ಲಿಂದ ಬಂತು, ಯಾರ ಹತ್ರ ಬಂತು, ಅದರ ತನಿಖೆ ಮಾಡಿ. ಕನಿಷ್ಠ ಪಕ್ಷ ಬೇರೆ ಎಲ್ಲ ಕೆಲಸಗಳಲ್ಲಿ ಅವರ ಸರ್ಕಾರ ವಿಫಲವಾಗಿದೆ. ಏನು ಮಾಡಬೇಕು ಅಂತ ಗೊತ್ತೂ ಇಲ್ಲ. ನಾನು ಅವರಿಗೆ ಐಡಿಯಾ ಕೊಡ್ತೀನಿ. ಕೊನೆ ಪಕ್ಷ ಈ ಕೆಲಸನಾದರೂ ಮಾಡಿ. ಅವ್ರ ಸರ್ಕಾರಕ್ಕೆ 30-40 ದಿವಸ ಬಾಕಿ ಇದೆ. ಪೂರ್ತಿ ಸರ್ಕಾರಿ ಮಿಷನರಿ ಬಿಟ್ಬಿಡಿ. ಮತ್ತು ದೇಶದ ಜನತೆ ಮುಂದೆ ಎಲ್ಲವನ್ನು ತೆರೆದಿಡಿ. ನಾನು ಆನಂದ್ ಶರ್ಮಾ ಅವರಿಗೆ ನಿಮಂತ್ರಣ ಕೊಡ್ತೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ ಅಂತ. ಅದು ಸರಿ, ಇಲೆಕ್ಷನ್ ಕಮಿಷನ್ಗೆ ತಮ್ಮ ಆಚಾರ ವಿಚಾರದ ಬಗ್ಗೆ ಸಂಶಯ ಮೂಡಿದ್ರೆ ಆವಾಗ ಹೀಗೆ ಮಾಡ್ಬೋದು. ನಾನೇ ಇಲೆಕ್ಷನ್ ಕಮಿಷನ್ಗೆ ಬರೆದುಕೊಡ್ಲು ರೆಡಿ ಇದ್ದೀನಿ. ಈ ಆನಂದ್ ಶರ್ಮಾ ಮತ್ತೆ ಸೋನಿಯಾ ಅವರ ಸರ್ಕಾರ ಮೋದಿ ಬಗ್ಗೆ ಏನು ತನಿಖೆ ಬೇಕಿದ್ರೂ ತಕ್ಷಣ ಮಾಡಿಬಿಡ್ಲಿ. ನನಗೆ ತುಂಬ ಇಷ್ಟ ಆಗುತ್ತೆ. ಆದರೆ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ, ಮೋದಿಯವರು ಯಾವ ಥರ ಅಂದರೆ ಅವರು ಬೋರ್ಡನ್ಗೂ ಬಾಚಣಿಗೆ ಮಾಡ್ತಾರೆ ಅಂತ. ನಾನು ಟೀ ಮಾಡ್ತಿದ್ದೆ, ಯಾವತ್ತೂ ಭಾಷಣಿಗೆ ಮಾರಿಲ್ಲ. ಆದರೆ ನಾನು ಖಂಡಿತ ಮಾಡ್ಬೋದು. ಆ ಸುದ್ದಿ ಅವರಿಗೆ ಮುಟ್ಟಿದೆ ಅಂದರೆ ಇದರ ಅರ್ಥ ನಾನು ಯಶಸ್ವಿಯಾಗಿದ್ದೀನಿ. ಖಂಡಿತ ನನ್ನ ಯಶಸ್ಸು. ನೋಡಿ, ಇದಂತೂ ನಿಜಾನೇ. 2009ರಲ್ಲಿ ಇದರ ಬಗ್ಗೆ ರಾಹುಲ್ ಗಾಂಧಿ ಅವರು ಅವರ ಪಬ್ಲಿಕ್ ಮೀಟಿಂಗ್ಸಲ್ಲಿ ತುಂಬಾನೇ ಹೇಳಿದ್ದಾರೆ. ಇಂಡಿಯಾ ಶೈನಿಂಗ್ ಹೆಸರಲ್ಲಿ ಒಂದು ಬಲೂನ್ ತರಲಾಗಿತ್ತು, ಹೆಚ್ಚು ಪಬ್ಲಿಸಿಟಿಯಿಂದ ಮೇಲ್ ಹೋಯ್ತದು, ಆಮೇಲೆ ಒಡೆದೋಯ್ತು. ಈಗ ಅವ್ರು ಹೇಳೋದು 2014ರಲ್ಲಿ ನೀವು ಹೊಸ ಬಲೂನ್ ತಂದಿದ್ದೀರಾ, ಅದರಲ್ಲಿ ನೀವು ಪಬ್ಲಿಸಿಟಿ ಅನ್ನೋ ಗಾಳಿನ ತುಂಬಿ 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 ಆದಷ್ಟು ತುಂಬ್ತಾ ಇದ್ದೀರಾ. ಅವರ ಪ್ರಕಾರ ಏನು ಅಂದರೆ ಎಲೆಕ್ಷನ್ ರಿಸಲ್ಟ್ ಬಂದಮೇಲೆ ಇದು ಕೂಡ ಒಡೆದೋಗುತ್ತೆ ಅಂತ. 2002ರಲ್ಲೂ ಗುಜರಾತ್ನಲ್ಲಿ ಚುನಾವಣೆ ಇದ್ದಾಗ ಕಾಂಗ್ರೆಸ್ ಒಳಗ ಇದೇ ಹೇಳ್ತಿದ್ರು. 2007ರಲ್ಲಿ ಅಲ್ಲಿ ಚುನಾವಣೆ ಆದಾಗ ಕಾಂಗ್ರೆಸ್ ಅವರು ಇದೇ ಹೇಳ್ತಿದ್ರು. 2012ರಲ್ಲಿ ಗುಜರಾತ್ನ ಚುನಾವಣೆ ಆದಾಗ ಕಾಂಗ್ರೆಸ್ ಬಳಗ ಇದೇ ಹೇಳ್ತಿತ್ತು. ಅವರ ಬಲ್ಲೂನೇ ಒಡೆಯಿತು, ಜನತೆ ಗೊತ್ತಿದೆ. ಇದು ಮೊದಲನೇ ಸಲ ಗುಜರಾತ್ನಲ್ಲಿ ನನ್ನ ಜೊತೆ ಫ್ರೆಂಡ್ಲಿ ಮ್ಯಾಚ್ ಬೇಕು ಅಂತಾರೆ. ಯಾಕೆಂದರೆ ಪ್ರೈಮರಿ ಮ್ಯಾಚ್ನಲ್ಲಿ ಮಣ್ಮುಕ್ಕಿದ್ದಾರೆ, ಫೈನಲ್ನಲ್ಲಿ ಬಂದಿದ್ದಾರೆ, ಜನತೆ ನಿರ್ಧಾರ ಮಾಡುತ್ತೆ. ನೋಡಿ, ಸೋನಿಯಾ ಅವರ ಕಮೆಂಟ್ನ ಕೇಳಿದೆ. ಅವರು ಪಬ್ಲಿಕ್ ಮೀಟಿಂಗಲ್ಲಿ ಹೇಳ್ತಾ ಇದ್ರು, ಇಲ್ಲಿವರೆಗೂ ದೇಶದಲ್ಲಿ ನಮ್ಮಿಂದ ಏನೂ ಒಳ್ಳೆ ಕೆಲಸ ಆಗಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಹಾಗಾದರೆ ಮೋದಿಯವರು ಬಂದು ರಾತ್ರೋರಾತ್ರಿ ಎಲ್ಲ ಬದಲಾಯಿಸ್ಬಿಡ್ತಾರಾ? 21ನೇ ಶತಮಾನದ ಈ ಮೊದಲನೇ ದಶಕ ಇಷ್ಟೊಳ್ಳೆ ಆಪರ್ಚುನಿಟಿ ಕೊಟ್ಟಿತ್ತು ದೇಶಕ್ಕೆ. ಅಟಲ್ ಬಿಹಾರಿ ವಾಜಪೇಯಿ ಏನು ಮಾಡಿ ಮುಗಿಸಿದ್ರು, ಇಡೀ ಪ್ರಪಂಚಕ್ಕೆ ಅನ್ನಿಸ್ತಾ ಇತ್ತು ಇನ್ನು ಭಾರತ ಟೇಕ್ ಆಫ್ ಮಾಡುತ್ತೆ ಅಂತ, ದೇಶದ ಅಭಿವೃದ್ಧಿಯಾಗತ್ತೆ. ಗ್ಲೋಬಲೈಸೇಷನ್ನ ಈ ಯುಗದಲ್ಲಿ ಭಾರತ ಒಂದು ಶಕ್ತಿಯಿಂದ ಹೊರಹೊಮ್ಮುತ್ತೆ. ಆದರೆ ಇದ್ದಕ್ಕಿದ್ದಂತೆ ಟೇಕ್ ಆಫ್ ವಿಷಯ ಬಿಟ್ಟು ಹಾಕಿ ನಾವು ರನ್ವೇಯಲ್ಲೇ ಕೊಲ್ಯಾಪ್ಸ್ ಆದ್ವಿ. ಈ ಕಾರಣದಿಂದ ದೇಶಕ್ಕೆ ದೊಡ್ಡ ನಷ್ಟವಾಗಿದೆ. ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಎಷ್ಟು ಸಾಧ್ಯತೆಗಳಿದ್ವು. ಸರಿ, ನೀವೇ ನನಗೆ ಹೇಳಿ, ನೀವು ಈ ಥರದ ದೇಶ ನೋಡಿದ್ದೀರಾ? ಎಲ್ಲಿ ಗೋಧಿ ವಿದೇಶ ಕಳಿಸ್ತಾರೆ, ಚಪಾತಿನ ಹೊರಗಿನ ತರಿಸ್ತಾರೆ. ಎಲ್ಲಾದರೂ ನೋಡಿದ್ದೀರಾ? ನಾವು ಐರನ್ ಓರ್ ವಿದೇಶಕ್ಕೆ ಕಳಿಸ್ತೀವಿ, ಸ್ಟೀಲ್ ಹೊರಗಿನ ತರಿಸ್ತೀವಿ. ಇದಕ್ಕೆ ಏನು ಹೇಳ್ತೀರಾ ನೀವು? ಈ ದೇಶ ಯಾವುದರ ಹತ್ರ 20,000 ಮೆಗಾವಾಟ್ ವಿದ್ಯುತ್ನ ಕಾರ್ಖಾನೆ ಇವೆಯೋ ಬಂದಾಗಿವೆ. ಇನ್ನೊಂದು ಕಡೆ ಇದ್ದಿಲು ಗಣಿಗಳು ಬಂದಾಗಿವೆ. ಗಣಿಗಳು ಯಾಕೆ ಮುಚ್ಚೋಗಿವೆ? ಫೈಲ್ ಕಳೆದೋಗಿದೆ. ಸುಪ್ರೀಂ ಕೋರ್ಟಲ್ಲಿ ಹೋಗಿ ಡೆಲ್ಲಿ ಸರ್ಕಾರ ಹೇಳ್ತಿದೆ ಫೈಲ್ ಕಳೆದೋಗಿದೆ. ನನಗೇನು ಅನಿಸುತ್ತೆ ಅಂದರೆ ಅವರಿಗೆ ಫೈಲ್ ಕಳೆದೋಗಿದೆ, ಆದರೆ ದೇಶದ ಜೀವನೇ ಕಳೆದೋಗಿದೆ. ಇದಕ್ಕೆ ಕಾರಣ
ಆ ಇದ್ದಿಲು ಇರ್ತಿದ್ರೆ 20,000 ಮೆಗಾವಾಟ್ ವಿದ್ಯುತ್ ಕಾರ್ಖಾನೆಗಳು ನಡೀತಿದ್ವು. ವಿದ್ಯುತ್ ಸಿಕ್ಕಿದ್ರೆ ಚಿಕ್ಕ ಪುಟ್ಟ ಉದ್ಯೋಗವೂ ಇರ್ತಿತ್ತು. ಚಿಕ್ಕ ಪುಟ್ಟ ಉದ್ಯೋಗ ಇದ್ದಿದ್ರೆ ಯುವಕರಿಗೆ ಕೆಲಸ ಸಿಗ್ತಿತ್ತು. ದೇಶದ GDP ಇವತ್ತು ಕುಸಿದು ಬಿದ್ದಿದೆಯಲ್ಲ, ಅದು ಕುಸಿತಿರಲಿಲ್ಲ. ಈ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಅವರ ಮನಸ್ಸಲ್ಲಿ ಪ್ರಶ್ನೆ ಹೇಳುತ್ತೆ, ನೋಡಿ ಅವರ ಪ್ರಾಬ್ಲಮ್ ಇದೊಂದೇ ಅಲ್ಲ. ಅಂದರೆ ಅವ್ರು ಕೆಲಸ ಮಾಡಿದ್ದಾರಾ ಇಲ್ವಾ ಅನ್ನೋದು. ಅವರ ಪ್ರಾಬ್ಲಮ್ ಏನಂದರೆ, ನಾವು 4 ಪೀಳಿಗೆಯಿಂದ ದೇಶ ನಡೆಸ್ತಿದ್ದೀವಿ. 60 ವರ್ಷಗಳಿಂದ ಈ ದೇಶನ ಆಳ್ತಿದ್ದೀವಿ ನಾವು. ಒಬ್ಬ ಟೀ ಮಾರೋನು ನಮಗೆ ಚಾಲೆಂಜ್ ಮಾಡ್ತಾನ. ಅವರಿಗೆ ಇದನ್ನು ಸಹಿಸೋಕೆ ಆಗ್ತಿಲ್ಲ. ಇದು ಲೋಕತಂತ್ರ. ಒಂದು ಚಿಕ್ಕ ಮಗುನು ಶಾಸಕರಿಗೆ ಪ್ರಶ್ನೆ ಕೇಳ್ಬೋದು. ಇವರಿಗೆಲ್ಲ ಪ್ರಶ್ನೆ ಕೇಳಿಸ್ಕೊಳ್ಳೋ ಅಭ್ಯಾಸ ಇಲ್ಲ. ಇದೇ ನಿಜವಾದ ಚಿಂತೆ. ಅಲ್ಲ, ಚಿಂತೆ ಯಾತಕ್ಕೆ ಅಂದರೆ ಪ್ರಧಾನಮಂತ್ರಿ ಆಗಬೇಕು ಅಂತ ಈ ಚಾಯ್ವಾಲ ಪ್ರಯತ್ನ ಪಡ್ತಾ ಇರೋದಕ್ಕೆ. ಮೊದಲನೇ ವಿಷಯ ನಂಬರ್ 1, ಇದು ನನ್ನ ಜೀವನದ ತತ್ವ. ನಾನಿವತ್ತು ಆಪ್ಕಿ ಅದಾಲತ್ನ ಮಾಧ್ಯಮದ ಮೂಲಕ ಈ ವಿಷಯನ ಖಂಡಿತ ಹೇಳಕ್ಕೆ ಬಯಸ್ತೀನಿ. ನನ್ನ ವ್ಯಕ್ತಿತ್ವ ಹೇಗಂದರೆ, ನಾನು ಈ ಕ್ಷಣದವರೆಗೂ ಯಾವತ್ತೂ ಈ ಥರನೇ ಆಗಬೇಕು ಅನ್ನೋ ಕನ್ಸ್ಕೊಂಡಿಲ್ಲ. ನಾನು ಯುವಕರಿಗೆ ಇದನ್ನೇ ಹೇಳೋದು, ಯಾವಾಗಲೂ ಈ ಥರನೇ ಆಗ್ತೀನಿ ಅನ್ನೋ ಕನಸು ಕಾಣಬೇಡಿ. ಕನಸು ಕಾಣಲೇಬೇಕಂದ್ರೆ ಏನಾದರೂ ಮಾಡ್ತೀನಿ ಅನ್ನೋದನ್ನು ನೋಡಿ. ನಾನು ಯಾವತ್ತೂ ಏನೂ ಆಗೋದ್ರ ಬಗ್ಗೆ ಕನಸ್ಕೊಂಡಿಲ್ಲ. ನಾನು ಯಾವತ್ತಾದರೂ ನನ್ನ ಹಳ್ಳೀಲಿ ಒಂದು ವೇಳೆ ನನಗೆ ಒಳ್ಳೆ ವಿದ್ಯಾಭ್ಯಾಸದ ಸೌಲಭ್ಯ ಸಿಕ್ಕಿ ನಾನೇನಾದರೂ ಟೀಚರ್ ಆದರೆ ನನ್ನ ತಾಯಿ ಖಂಡಿತ ಸ್ವೀಟ್ ಹಂಚಿರೋಳು. ನನ್ನ ಬ್ಯಾಕ್ಗ್ರೌಂಡ್ ಅಷ್ಟೇ ಆಗಿತ್ತು. ಇದೆಲ್ಲ ಲೋಕತಂತ್ರ, 125 ಕೋಟಿ ಜನರ ಆಶೀರ್ವಾದ ಒಬ್ಬ ವ್ಯಕ್ತಿಯ ಭವಿಷ್ಯನ ನಿರ್ಧರಿಸುತ್ತೆ. ಲೋಕತಂತ್ರದಲ್ಲಿ ಯಾವ ವ್ಯಕ್ತಿನೂ ಸ್ವತಃ ತನ್ನ ಡಿಸೈನ್ ಮಾಡೋಕ್ಕಾಗಲ್ಲ, ತನ್ನ ಭವಿಷ್ಯನ ನಿರ್ಧಾರ ಮಾಡೋಕ್ಕಾಗಲ್ಲ. ಮತ್ತೆ ಈಗಲೂ ನಾನು ಇದನ್ನೇ ಹೇಳ್ತೀನಿ, ಈ ಕ್ಷಣದಲ್ಲೂ ಮಾಡೋ ಕನಸುಗಳು ತುಂಬ ಇವೆ, ಕಾಣೋ ಕನಸು ಒಂದೂ ಇಲ್ಲ. ನಾನು ನಿಮ್ಮ ಈ ಮಾತನ್ನು ನಿಜವಾಗ್ಲೂ ಒಪ್ಕೋತೀನಿ. ದೇಶದ ಜನತೆ ತೀರ್ಮಾನ ಮಾಡ್ತಾರೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ, ಯಾರು ಚುನಾವಣೆ ಗೆಲ್ತಾರೆ, ಮತ್ತು ಚುನಾವಣೆ ನಂತರ ಇದು ಎಲ್ರಿಗೂ ಗೊತ್ತಾಗುತ್ತೆ. ಆದರೆ ನನ್ನ ಹತ್ರ ಈಗ ಆರೋಪಗಳ ದೊಡ್ಡ ಪಟ್ಟಿನೇ ಇದೆ. ಈಗ ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಆಪ್ಕಿ ಅದಾಲತ್ನಲ್ಲಿ ನರೇಂದ್ರ ಮೋದಿ ಅವರ ಮೇಲೆ ಜನತೆಗಳ ಆರೋಪ ಮತ್ತು ಪ್ರಶ್ನೆಗಳು ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿ ಬಂದಿರೋದು ಭಾರತೀಯ ಜನತಾ ಪಾರ್ಟಿಯಿಂದ ಪ್ರಧಾನಮಂತ್ರಿ ಹುದ್ದೆಗೆ ಸ್ಪರ್ಧಿಸುತ್ತಿರುವಂತ ಗುಜರಾತ್ನ ಮುಖ್ಯಮಂತ್ರಿ ನರೇಂದ್ರ ಮೋದಿ. ಆಪ್ಕಿ ಅದಾಲತ್ನಲ್ಲಿ ಬಿಜೆಪಿಯ ಪ್ರಧಾನಮಂತ್ರಿ ಪದವಿಯ ಅಭ್ಯರ್ಥಿ ನರೇಂದ್ರ ಮೋದಿ ಅವರ ಮೇಲೆ ಇವರು ದೇಶವನ್ನು ಭಾಗ ಮಾಡೋ ರಾಜಕೀಯ ಮಾಡ್ತಿದ್ದಾರೆ ಅನ್ನೋ ಆರೋಪವಿದೆ. 12 ವರ್ಷಗಳಿಂದ ನಿಮ್ಮ ಮೇಲೆ ಆರೋಪಗಳಿವೆ. ತುಂಬ ದೊಡ್ಡ ರಿಸರ್ಚ್ ಮಾಡಿದ್ದೀವಿ. ಆದರೆ ನಾನೀಗ ಹೇಳ್ತಾ ಇರೋದು ನಿಮ್ಮ ಮೇಲಿರುವಂಥ ಫ್ರೆಶ್ ಆರೋಪದ ಬಗ್ಗೆ. ರಾಹುಲ್ ಗಾಂಧಿಯವರು ಇವತ್ತೇ ಹೇಳಿದ್ರು, ನರೇಂದ್ರ ಮೋದಿಯವರು PM ಆಗಬೇಕು ಅಂತಂದರೆ ಅವರು ಏನು ಬೇಕಾದರೂ ಮಾಡೋಕ್ಕೆ ತಯಾರಿರ್ತಾರೆ, ಅವರು ಎಲ್ಲವನ್ನೂ ತುಂಡಾಗಿಸ್ಬಿಡ್ತಾರೆ, ಜಗಳ ಆಗೋ ಹಾಗೆ ಮಾಡ್ತಾರೆ ಅಂತ. ನನ್ನ ಪ್ರಕಾರ ಈ ತುಂಡಿನ ಕಥೆ ಏನಿದೆಯಲ್ಲ, ಇದನ್ನ UPಯಿಂದ ತಂದಿದ್ದಾರೆ. ಇದು ಅವರ ಪಾರ್ಟಿಯ ಒಬ್ಬ MP ಅಭ್ಯರ್ಥಿ. ಬಹುಶಃ ಈ ತುಂಡಿನ ಕಥೆ ಅಲ್ಲಿ ಅವ್ರು ಹೇಳಿದ್ರು. ಇಮ್ರಾನ್ ಖುರೇಶಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ನರೇಂದ್ರ ಮೋದಿ ಅವ್ರು ಏನಾದ್ರು UPಗೆ ಬಂದ್ರು ಅಂದ್ರೆ ಬೋಟಿ ತರ ಪೀಸ್ ಮಾಡ್ಬಿಡ್ತೀನಿ ಅಂತ. ಬೋಟಿ ಅಂದ್ರೆ ಪೀಸ್ ತಾನೆ. ಬಹುಶಃ ಅವರ ಇನ್ಫ್ಲುಯೆನ್ಸ್ ಅಲ್ಲೇ ಹೇಳ್ತಿರ್ಬೇಕು. ಒಮ್ಮೆ ಕಾಂಗ್ರೆಸ್ನ ಇತಿಹಾಸವನ್ನು ನೋಡಿ. ದೇಶನೇ ನಿರ್ಧಾರ ಮಾಡಬೇಕು. ಅವರ ಟೇಪ್ ರೆಕಾರ್ಡರ್ ಕೇಳಬೇಕಾ, ಇಲ್ಲ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಬೇಕಾ? ಟ್ರ್ಯಾಕ್ ರೆಕಾರ್ಡ್ ಏನು ಹೇಳುತ್ತೆ? ಈ ದೇಶದಲ್ಲಿ ಎಲ್ರಿಗಿಂತ ಮೊದಲು ಶಾಸನ ಸಿಕ್ಕಿದ್ದು ಯಾರ ಕೈಗೆ? ಕಾಂಗ್ರೆಸ್ ಕೈಲಿ. ಭಾರತನ ವಿಭಜಿಸಿದ್ದು ಯಾರು? ಅವರೇ ಮಾಡಿದಲ್ವಾ? ವಂದೇ ಮಾತರಂ ಅದನ್ನ ಎಡಿಟ್ ಯಾರು ಮಾಡಿದ್ದು? ನಮ್ಮ ದೇಶದಲ್ಲಿ ಜಾತಿವಾದದ ವಿಷಯನ ಹರಡಿದ್ದು ಯಾರು? 1857ನ ಸ್ವಾತಂತ್ರ್ಯ ಸಂಗ್ರಾಮ. ಈ ದೇಶದಲ್ಲಿರೋ ಹಿಂದೂ ಮುಸಲ್ಮಾನರು ಹೆಗಲ್ಗೆ ಹೆಗಲ್ ಕೊಟ್ಟು ಹೋರಾಡಿದ್ರು.
ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಹಾಗೆ ಈ ಒತ್ತಡ ವಿಭಜನೆ ಹುಟ್ಟಾಕಿದ್ಯಾರು? ಮತ್ತೆ ಅದಕ್ಕಾಗಿ ಈ ಪಾಪ ಡಿವಿಸಿವ್ ಕಾಂಗ್ರೆಸ್ದು ಎಷ್ಟೇ ಅಲ್ಲ, ಎಷ್ಟು ಕೆಳಗೆ ಹೋಗಿದ್ದಾರಂದ್ರೆ ದೇಶನ ನುಚ್ಚುನೂರು ಮಾಡಿದ್ರು. ಈ 2 ದಿನದಿಂದ ಡಿಬೇಟ್ ನಡೀತಿದೆ ಅಲ್ವಾ? ಈ ನಡುವೆ ನಾನು ಟಿವಿನಲ್ಲಿ ನಮ್ಮ ಸೈನಿಕರ ಇಂಟರ್ವ್ಯೂ ನೋಡ್ತಿದ್ದೆ. ಅವ್ರ ದುಃಖದ ಅನುಭವ ಕೇಳಿ ನನಗೆ ದುಃಖ ಆಗ್ತಿತ್ತು. ಭಾರತ ಸರ್ಕಾರ ಮೊದಲನೇ ಸಲ ಸೇನೆಯನ್ನ ಹೀಗೆ ಕೇಳಿದ್ರು, ನಿಮ್ಮಲ್ಲಿ ಹಿಂದೂಗಳೆಷ್ಟು ಮುಸಲ್ಮಾನರು ಎಷ್ಟು ಅಂತ. ಇದನ್ನ ನಮ್ಮ ಒಳ್ಳೆ ಸೌಭಾಗ್ಯ ಅನ್ನಿ ಸೇನೆ ಇದನ್ನ ನಿರಾಕರಿಸ್ತು. ನಮ್ಮ ಸೇನೆಯಲ್ಲಿ ಇರೋರೆಲ್ಲ ಭಾರತೀಯರು, ಇಲ್ಲಿ ಹಿಂದೂ ಮುಸಲ್ಮಾನ್ ಅಂತ ಎಣಿಕೆ ಆಗೋದಿಲ್ಲ. ನಿರಾಕರಿಸ್ಬಿಟ್ರು. ಮೊದಲು ನೀವೇನ್ ಮಾಡಿದ್ದೀರ ಅದನ್ನು ನೋಡ್ಕೊಳ್ಳಿ. ಡಿವಿಸಿವ್ ಪಾಲಿಟಿಕ್ಸ್ ಯಾರು ಮಾಡ್ತಿದ್ದಾರೆ, ದೇಶನ ಯಾರು ಒಡೀತಿದ್ದಾರೆ. ನಾನು ಗುಜರಾತ್ಗೆ ಹೋದಾಗ ಮೊದಲನೇ ಸಲ ರಾಜಕೀಯದಲ್ಲಿ ಟರ್ಮಿನಾಲಜಿ ಶುರುವಾಯಿತು. ಈಗ ಹಲವಾರು ಜನ ಬಳಸ್ತಾರೆ. ನಾನು ಗುಜರಾತ್ನಲ್ಲಿ ಬರೀ ಒಂದೇ ಭಾಷೆ ಮಾತಾಡ್ತಿದ್ದೆ 2001-2ನಲ್ಲಿ ಹೋದಾಗ. ನನ್ನ 5 ಕೋಟಿ ಗುಜರಾತಿಗಳೇ ಇವತ್ತಿಗೂ ನನ್ನ ಮಾತು ಕೇಳಿಸ್ಕೋತಾ ಇದ್ರೆ ನನ್ನ 125 ಕೋಟಿ ಭಾರತೀಯರು ಹಾಗೇನೇ ಶುರು ಮಾಡ್ತೀನಿ. ಇವನು ಭಾಯಿ ಅವನು ಭಾಯಿ ಅಂತೆಲ್ಲ ಹೇಳ್ತೀನಿ. ಈ ಪೂರ್ತಿ ಟರ್ಮಿನಾಲಜಿ ಮುಗಿಸೋ ಪ್ರಯತ್ನನ ನಾನು ಮಾಡಿದ್ದೀನಿ. ನಿಧಾನವಾಗಿ ಪ್ರತಿ ರಾಜ್ಯದ ಮುಖ್ಯರು ಕೂಡ ತಮ್ಮ ರಾಜ್ಯದ ಪೂರ್ತಿ ಜನಸಂಖ್ಯೆ ಅಂತ ಹೇಳ್ತಾರೆ. ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಈಗಾಗಲೇ ನೀವು ಕಾಂಗ್ರೆಸ್ನವ್ರು ಕಾಲೆಳೆದಾಗಿದೆ. ಉಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಏನಿದ್ದಾರೆ ಅವ್ರ ಮಾತನ್ನ ನಿಮಗೆ ಹೇಳ್ಬಿಡ್ತೀನಿ. ಅವರಂತೂ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಅವ್ರು ಹೇಳಿದ್ದೇನೆಂದರೆ, ನರೇಂದ್ರ ಮೋದಿಯವರು ಪಂಜಾಬಿಗೆ ಹೋದಾಗ ಅಲ್ಲಿ ಸರ್ದಾರರ ದಸ್ತಾರೇ ಒಪ್ಕೊಂಡ್ರು. ಅರುಣಾಚಲ ಪ್ರದೇಶಕ್ಕೆ ಹೋದ್ರು, ಅಲ್ಲಿ ಅವರ ಟೋಪಿನ ಹಾಕ್ಕೊಂಡ್ರು. ಅಸ್ಸಾಮಿಗೆ ಹೋದ್ರು, ಅಲ್ಲಿ ಅವರ ವೇಷಭೂಷಣವನ್ನ ಹಾಕ್ಕೊಂಡ್ರು. ಆದರೆ ಇಮಾಮ್ ಸಾಬ್ರು ಟೋಪಿ ಹಾಕಕ್ಕೆಂದ ಬಂದಾಗ ನಿರಾಕರಿಸಿ ವಾಪಸ್ ಕೊಟ್ರಲ್ಲ, ಯಾಕೆ? ನಾನು ಇಲ್ಲಿವರೆಗೂ ಗಾಂಧೀಜಿ ಅವ್ರನ್ನ ಈ ಥರ ಟೋಪಿ ಹಾಕಿರೋದನ್ನ ನೋಡಿಲ್ಲ. ನಾನು ಸರ್ದಾರ್ ವಲ್ಲಭಭಾಯ್ ಪಟೇಲ್ರನ್ನ ಈ ಥರ ಟೋಪಿ ಹಾಕೊಂಡು ಫೋಟೋ ತೆಗೆಸಿರೋದನ್ನ ನಾನು ನೋಡಿಲ್ಲ. ನಾನು ಪಂಡಿತ್ ನೆಹರು ಅವರನ್ನು ಕೂಡ ಯಾವತ್ತೂ ಈ ಥರ ಟೋಪಿ ಹಾಕಿರೋದನ್ನ ನೋಡಿಲ್ಲ. ಹಾಗಿದ್ರೆ ಇದು ಭಾರತದ ರಾಜಕೀಯದಲ್ಲಿ ಬಂದ ಒಂದು ವಿಕೃತಿ. ಆ ವಿಕೃತಿ ಏನಂದ್ರೆ, ಅಪೀಸ್ಮೆಂಟ್ಗಾಗಿ ಏನು ಬೇಕಾದರೂ ಮಾಡಿ. ನಾನು ನಂಬ್ತೀನಿ. ನನ್ನ ಕೆಲಸ ಏನಂದರೆ ಎಲ್ಲ ಸಂಪ್ರದಾಯಕ್ಕೂ ಗೌರವ ಕೊಡೋದು, ಎಲ್ಲ ಪರಂಪರೆಯನ್ನು ಗೌರವಿಸೋದು. ಆದರೆ ನನ್ನ ಪರಂಪರೆ ಏನಿದೆಯೋ ಅದನ್ನು ನಾನು ಸ್ವೀಕರಿಸಬೇಕು. ನಾನು ನನ್ನ ಪರಂಪರೆಗಳೊಂದಿಗೆ ಬದುಕ್ತೀನಿ. ಪ್ರತಿಯೊಬ್ಬರ ಪರಂಪರೆಯನ್ನು ನಾನು ಗೌರವಿಸ್ತೀನಿ. ಅದಕ್ಕಾಗಿಯೇ ನಾನು ಈ ಟೋಪಿ ಹಾಕಿಸ್ಕೊಂಡು ಫೋಟೋಗಳನ್ನು ತೆಗೆಸ್ಕೊಂಡು ಜನರ ಮುಖಕ್ಕೆ ಮಸಿ ಬಳಿಯ ಪಾಪ ನಾನು ಮಾಡೋದಿಲ್ಲ. ಆದರೆ ಯಾರಾದರೂ ಬೇರೆಯವರ ಟೋಪಿಗೆ ಕೈ ಹಾಕಿದ್ರೆ ಅಂಥವರಿಗೆ ಕಠಿಣ ಶಿಕ್ಷೆ ಕೊಡೋದಕ್ಕೆ ನಾನು ಹಿಂಜರಿಯೋದಿಲ್ಲ. ಆ ಟೋಪಿ ಯಾವ ಸಂಪ್ರದಾಯದ್ದೂ ಆಗಿರಲಿ, ಆ ಪೇಟ ಯಾವ ಸಂಪ್ರದಾಯದ್ದೂ ಆಗಿರಲಿ, ಅದಕ್ಕೆ ಯಾರಾದರೂ ಕೈ ಹಾಕಿದ್ರೆ ಕೈ ಹಾಕಿದವ್ರ ಮೇಲೆ ಕಠಿಣ ಶಿಕ್ಷೆ ಆಗುತ್ತೆ. ಈ ಜವಾಬ್ದಾರಿ ಶಾಸನದಲ್ಲಿ ಕೂತಿರೋ ವ್ಯಕ್ತಿಯದ್ದಾಗಿರುತ್ತೆ. ಅದನ್ನು ನಾನು ಮಾಡಿ ತೋರಿಸ್ತೀನಿ. ಆದರೆ ಮೋದಿಯವರೇ, ನಿತೀಶ್ ಅವರು ಒಂದ್ಸಲ ಒಂದು ಮಾತು ಹೇಳಿದ್ರು, ನಾವು ಸಾರ್ವಜನಿಕರ ಜೀವನದಲ್ಲಿದ್ದಾಗ, ಪಬ್ಲಿಕ್ ಲೈಫ್ನಲ್ಲಿದ್ದಾಗ ಕೆಲವು ಸಲ ತಿಲಕ ಹಾಕೋಬೇಕಾಗತ್ತೆ, ಕೆಲವು ಸಲ ಟೋಪಿ ಹಾಕೋಬೇಕಾಗತ್ತೆ, ಬೇರೆಯವರ ಭಾವನೆಗಳಿಗೆ ಗೌರವ ಕೊಡಬೇಕು ಅಂತ. ಅವರಿಗೆ ಅನ್ಸುತ್ತೆ ಈ ಥರ ಮಾಡೋದ್ರಿಂದ ಭಾವನೆಗಳಿಗೆ ಗೌರವ ಸಿಗುತ್ತೆ, ಹಾಗೇ ಮಾಡಲಿ. ನನ್ಗನ್ಸುತ್ತೆ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು. ಅವರ ಕೈನಲ್ಲಿ ಬೇಕಿದ್ರೆ ಖುರಾನ್ ಇರಲಿ, ಕಂಪ್ಯೂಟರ್ ಕೂಡ ಇರಬೇಕಲ್ವಾ. ಇದು ನನ್ನ ವಿಚಾರ. ಅವರ ವಿಚಾರ ಅವರ ಥರನೇ ಇರಲಿ, ನನ್ನ ವಿಚಾರನ ನಾನು ನೋಡ್ಕೋತೀನಿ. ನೋಡಿ, ನಿಮ್ಮ ಒಂದು ಯೋಚನೆಯಿಂದ, ನಿಮ್ಮ ಮಾತುಗಳಿಂದ ಏನೇನು ತೊಂದರೆಗಳಾಗುತ್ತೋ ಅದರ ಕೆಲವು ಉದಾಹರಣೆಗಳನ್ನ ಕೊಡ್ತೀನಿ. ಆಜಂ ಖಾನ್ ಸಾಹೇಬ್ರು ಉತ್ತರ ಪ್ರದೇಶದ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಅವ್ರು ಹೇಳ್ತಾರೆ, ಸ್ವಾತಂತ್ರ್ಯ ಸಿಕ್ಕಿದ 60 ವರ್ಷಗಳ ನಂತರ ನಾವು ಮನುಷ್ಯರಲ್ಲ, ನಾಯಿ ಮರಿಗಳು ಅಂತ. ಯಾರು ಹೇಳಿದಾರೋ ಅವ್ರದ್ದೇ ತಪ್ಪಿರಬೇಕು. ಈ ಥರ ಯಾರು ಹೇಳಿದ್ದು? ಇದನ್ನ ನೀವೇ ಹೇಳಿದ್ರಂತೆ. ನಾನು ಈ ಥರ ಯೋಚಿಸೋದು ಇಲ್ಲ, ಮಾತಾಡೋದು ಇಲ್ಲ. ನೋಡಿ, ನನ್ನ ಹತ್ರ ಒಂದು ಇಂಟರ್ವ್ಯೂ ಇದೆ. ಆ ಇಂಟರ್ವ್ಯೂನ ನೀವೇ ಕೊಟ್ಟಿದ್ರಿ.
ಆ ಇಂಟರ್ವ್ಯೂನಲ್ಲಿ ನೀವು ಹೇಳಿದ್ರಿ ಏನಂದ್ರೆ, ನಾನೇ ಹೇಳ್ತೀನಿ ರೀ, ನಮ್ಮಲ್ಲಿ ನೋಡಿ ಹೆಡ್ಲೈನ್ಸ್ ಕೂಡ ಹೀಗಿದೆ, ಸರಿ ಸರಿ ನಾವು ನಾನು ಮನುಷ್ಯರು ಹೇಳ್ತೀನಿ. ನಾಯಿ ಮರಿಗಳು ಕೂಡ ಕಾರ್ ಚಕ್ರಕ್ಕೆ ಸಿಗಾಕೊಂಡ್ರೆ ನಮಗ್ ದುಃಖ ಆಗುತ್ತೆ. ಹಾ, ಆದರೆ ಇದರಲ್ಲಿ ಯಾರಿಗಂತ ಎಲ್ಲಿ ಹೇಳಿದ್ದೀನಿ? ನೀವೇ ಓದಿದ್ರಲ್ಲ ನೋಡಿ, ಹೀಗೆ ನೋಡಿ ನಾನು ದೋಷಿ ನಾನೇ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಇದನ್ನು ಇನ್ನೊಮ್ಮೆ ಓದಿ. ನಾನು ಪೂರ್ತಿ ಓದ್ಬಿಡ್ತೀನಿ ನೋಡಿ. ಮೊದಲು ಮೇಲಿನ ಭಾಗ ಓದಿ. ಮಾತ್ರ ಓದ್ತೀನಿ. ನಾವು ಮನುಷ್ಯರು ನಾಯಿ ಮರಿಗಳೇನಾದ್ರೂ ಕಾರ್ ಚಕ್ರಕ್ಕೆ ಸಿಗಾಕೊಂಡ್ರೆ ನಮಗ್ ಬೇಜಾರಾಗುತ್ತೆ. ಪೂರ್ತಿ ಮಾತು ಹೇಳ್ಬಿಡ್ತೀನಿ ಕೇಳಿ. ಸರಿ, ಪೂರ್ತಿ ನೀವು ಹೇಳ್ಬಿಡ್ತೀನಿ. ನಿಮಗೆ ಕೇಳಿದಂತ ಪ್ರಶ್ನೆ 2002ರಲ್ಲಿ ನಡೆದಿರುವಂತದಕ್ಕೆ ನಿಮಗೆ ಬೇಜಾರಾಗಿದೆ. ಅದಕ್ಕೆ ನೀವು ಹೇಳಿದ್ರಿ ಭಾರತದ ಸುಪ್ರೀಂ ಕೋರ್ಟ್ ಜಗತ್ತಿನಲ್ಲೇ ಒಳ್ಳೆ ನ್ಯಾಯಾಲಯವಾಗಿ ಮುಂದೆ ಹೋಗಬೇಕಾಗಿದೆ. ಇದರ ರಿಪೋರ್ಟ್ನಲ್ಲಿ ನನಗೆ ಸಂಪೂರ್ಣವಾಗಿ ಕ್ಲೀನ್ ಚಿಟ್ ಆಗಿದೆ. ಇದನ್ನ ಬಿಟ್ಟು ಇನ್ನೊಂದು ವಿಷಯ ಕೇಳಿಸ್ಕೊಳ್ಳಿ. ಒಬ್ಬ ವ್ಯಕ್ತಿ ಕಾರ್ ಡ್ರೈವ್ ಮಾಡ್ತಿರುವಾಗ ನಾವು ಹಿಂದೆ ಕೂತಿರ್ತೀವಿ. ನಾಯಿಯ ಸಣ್ಣ ಮರಿ ಒಂದು ಕಾರ್ ಕೆಳಗೆ ಬಂದ್ರೆ ದುಃಖ ಆಗುತ್ತೋ ಇಲ್ವೋ? ಖಂಡಿತ ದುಃಖ ಆಗುತ್ತೆ. ನನಗೆ ಹಿಂಸೆ ಕೊಡುವಂತ ಮನಸ್ಸಿಲ್ಲ, ಆದ್ರೂ ನಾನೊಬ್ಬ ಮನುಷ್ಯ. ನಮ್ಮ ದೇಶದಲ್ಲಿ ಹೀಗೆ ಹೇಳ್ತಾರೆ, ಯಾರೇ ಆಗಿರಲಿ, ಒಂದು ಇರುವೆ ಸತ್ರು ನಮಗೆ ದುಃಖ ಆಗತ್ತೆ, ಒಂದು ಇರುವೆ ಸತ್ರು ನಮಗೆ ದುಃಖ ಆಗತ್ತೆ. ಇದು ನಿಮ್ಮ ಸಂವೇದನೆಯ ತೀವ್ರತೆಯನ್ನ ವ್ಯಕ್ತಪಡಿಸೋದಕ್ಕೆ ಗಾದೆ ಮಾತುಗಳು. ಅದನ್ನೇ ಯಾರಾದರೂ ಹೀಗೆ ಹೇಳಿದ್ರೆ ನೀವು ವ್ಯಕ್ತಿಯನ್ನೇ ಇರುವೆ ಅಂದ್ಬಿಟ್ರಿ. ನನಗೆ ಅನಿಸುತ್ತೆ ಏನಂದ್ರೆ, ಈ ಥರ ಇಂಟರ್ಪ್ರಿಟೇಷನ್ ಮಾಡೋರಿಗೆಲ್ಲ ಸಮಸ್ಯೆ ಇರುತ್ತೆ. ಎರಡನೇದ್ದು, ಯಾರು ನನ್ನ ಇಂಟರ್ವ್ಯೂ ತಗೊಂಡಿದ್ರೋ ಭಾರತದ ಮೀಡಿಯಾ ಬಳಗ ಅದನ್ನ ಬೇರೆ ಥರ ವ್ಯಕ್ತಪಡಿಸಿದಾಗ, ನನ್ನ ಇಂಟರ್ವ್ಯೂ ತಗೊಂಡಿದ್ದವರು ವಿದೇಶಿಯಾಗಿದ್ರು ಕೂಡ ಅವರು ಟ್ವೀಟ್ ಮಾಡಿದ್ರು, ಮೋದಿಯವರು ಈ ಥರ ಹೇಳೇ ಇಲ್ಲ, ನಾನು ಹಾಗೆ ಅರ್ಥ ಮಾಡ್ಕೊಂಡಿಲ್ಲ. ಖಂಡಿತ ಇದು ತಪ್ಪು ಇಂಟರ್ಪ್ರಿಟೇಷನ್. ಅಂದರೆ ಇಂಟರ್ವ್ಯೂ ತಗೊಂಡಿರೋ ಫಾರಿನರ್ ಕೂಡ ನನ್ನ ಸಂವೇದನೆಯನ್ನು ಅರ್ಥ ಮಾಡ್ಕೊಂಡ. ಆದರೆ ಈ ನ್ಯೂಸ್ ಟ್ರೇಡರ್ ಇದ್ದಾರಲ್ಲ, ನಾನು ಮೀಡಿಯಾ ಬಗ್ಗೆ ಹೇಳ್ತಾ ಇಲ್ಲ. ಮೀಡಿಯಾ ಅವರು ತುಂಬ ಒಳ್ಳೆಯವರು, ಮೀಡಿಯಾ ಅವರ ಶಕ್ತಿ ತುಂಬ ಮಹತ್ವಪೂರ್ಣ. ಅದಕ್ಕೆ ನಾನು ಮೀಡಿಯಾ ಅವರ ವಿರುದ್ಧ ಏನೂ ಮಾತಾಡಲ್ಲ. ಆದರೆ ಈ ನ್ಯೂಸ್ ಟ್ರೇಡರ್ಸ್ ಇದ್ದಾರಲ್ಲ, ನ್ಯೂಸ್ ಟ್ರೇಡರ್ಸ್ಗೆ ತಮ್ಮ ಮಾಲ್ ಮಾರಾಟ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಅದಕ್ಕೆ ಉಪಯೋಗಿಸ್ತಾರೆ. ಆದರೆ ಆಜಮ್ ಖಾನ್ ಅವರ ಇವತ್ತಿನ ಅಭಿಯಾನ ಏನಾಗಿದೆ ಅದರ ಬಗ್ಗೆ ಹೇಳ್ಬಿಡ್ತೀನಿ. ಅವ್ರು ಹೇಳಿದ್ರು, ಒಂದು ನಾಯಿ ಮರಿ ಕಾರ್ ಕೆಳಗಡೆ ಹೋಯ್ತು ಅಂತಂದ್ರೆ ದುಃಖ ಅಂತೂ ಖಂಡಿತ ಆಗೇ ಆಗುತ್ತೆ. ನಮ್ಗದೆಲ್ಲ ಬೇಕಾಗಿಲ್ಲ ದೊಡ್ಡಣ್ಣ. ನಾಯಿಯ ಮರಿಯ ದೊಡ್ಡಣ್ಣ ನರೇಂದ್ರ ಮೋದಿ ಅವರೇ, ನಮಗೆ ನಿಮ್ಮ ಬಗ್ಗೆ ದುಃಖ ಇದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ಬಹುಶಃ ನಿಯತ್ತಿನ ವಿಷಯದಲ್ಲಿ ನಾಯಿಗಿಂತ ಶ್ರೇಷ್ಠ ಇನ್ನೊಂದಿಲ್ಲ. ಮತ್ತು ನನಗೆ ಹೆಮ್ಮೆ ಇದೆ, ನನಗೆ ಈ ಮಾತಿನ ಹೆಮ್ಮೆ ಇದೆ. ಅಂದರೆ ನನ್ನಲ್ಲಿರೋ ನಿಯತ್ತಿನ ಗುಣ ಯಾರೋ ನೋಡಿದ್ದಾರೆ, ಅದು ನನ್ನ ದೇಶದ ಕೆಲಸಕ್ಕೆ ಬರುತ್ತೆ. ಆದರೆ ಒಂದು ನಿಜಾಂಶ ಏನು ಅಂತಂದ್ರೆ, ಭಾರತ ಪ್ರಧಾನಮಂತ್ರಿಯವರು ಮನಮೋಹನ್ ಸಿಂಗ್ ಏನಿದ್ದಾರೆ, ಅವ್ರು ಹೇಳ್ತಾರೆ ನರೇಂದ್ರ ಮೋದಿ ಅವರು ಏನಾದರೂ ದೇಶದ ಪ್ರಧಾನಮಂತ್ರಿ ಆದರು ಅಂದ್ರೆ ಅದು ದೇಶಕ್ಕೆ ಡಿಸಾಸ್ಟರ್ ಅಂತ. ಬಹುಶಃ ನಂತರ ಅವರ ಪಾರ್ಟಿಯವರೇ ಆಮೇಲೆ ಹೀಗೆ ಹೇಳಿದ್ರು, ಪ್ರಧಾನಮಂತ್ರಿಗಳು ಹೀಗೆ ಮಾತಾಡಬಾರ್ದಿತ್ತು ಅಂತ. ಅವರ ಕ್ಯಾಬಿನೆಟ್ ಮಂತ್ರಿಗಳು ಹೇಳಿದ್ರು, ಪ್ರಧಾನಮಂತ್ರಿಗಳು ಹೀಗೆ ಹೇಳಬಾರ್ದಿತ್ತು. ನನಗೆ ಗೊತ್ತಿರೋ ಹಾಗೆ ಅವರು ಆಮೇಲೆ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಟು ಅವರು ಜನರಿಗೆ ಅದನ್ನೆಲ್ಲ ನೆನಪು ಮಾಡಿಸಿದ್ರು. ಏನಂದ್ರೆ, ಈ ವ್ಯಕ್ತಿಯ ರಾಜ್ಯದಲ್ಲಿ ಅಂದ್ರೆ ಅಹಮದಾಬಾದ್ನ ರಸ್ತೆಗಳಲ್ಲಿ ಹಲ್ಲೆಗಳಾಗ್ತಾ ಇದ್ವು, ಇಂಥವರು ಪ್ರಧಾನಮಂತ್ರಿ ಆದ್ರು ಅಂದ್ರೆ ಅದು ದೇಶಕ್ಕೆ ತೊಂದರೆ ಅಂತ. ಅವರು ಇದನ್ನೂ ನೆನ್ಪಿಟ್ಕೋಬೇಕಿತ್ತು. 2002 ಸೆಪ್ಟೆಂಬರ್ ತಿಂಗಳಲ್ಲಿ ಅಕ್ಷರ್ಧಾಮ್ ಮೇಲೆ ದಾಳಿಯಾಯಿತು. ದೇವಸ್ಥಾನದ ಒಳಗೆ 100 ಜನರನ್ನು ಕೊಂದಿದ್ದಾರೆ. ಆದರೆ ಪೂರ್ತಿ ಗುಜರಾತ್ ಶಾಂತವಾಗಿತ್ತು. ಅವರಿಗೆ ಇದು ಗೊತ್ತಿರಬೇಕಿತ್ತು, ಗುಜರಾತ್ನಲ್ಲಿ ಸೀರಿಯಲ್ ಬಾಂಬ್ ಬ್ಲಾಸ್ಟ್ ಆಗಿತ್ತು, ತುಂಬ ಜನರು ಸತ್ತರು, ಆಸ್ಪತ್ರೆಯಲ್ಲೂ ಸಾಯಿಸಿದ್ರು. ಆವಾಗಲೂ ಗುಜರಾತ ಶಾಂತವಾಗಿತ್ತು. ಯಾವ ಗುಜರಾತ್ನಲ್ಲಿ ಕ್ರಿಕೆಟ್ ಮ್ಯಾಚ್ ಮೇಲೆ ದಂಗೆ ಆಗ್ತಿತ್ತೋ, ಯಾವ ಗುಜರಾತ್ನಲ್ಲಿ ಪಟ ಹಾರಿಸಬೇಕಾದ್ರೆ ದಂಗೆ ಆಗ್ತಿತ್ತೋ, ಆ ಗುಜರಾತ್ ಇವತ್ತು 12 ವರ್ಷ ಆಯಿತು. ಕರ್ಫ್ಯೂ ಅಂದರೆ ಏನು ಅಂತ ಅಲ್ಲಿಯ ಮಕ್ಕಳಿಗೆ ಗೊತ್ತಿಲ್ಲ. ಈ ಶಾಂತಿ ಮತ್ತು ಇವತ್ತು ಗುಜರಾತ್ನಲ್ಲಿ ಏನು ಅಭಿವೃದ್ಧಿ ಆಗಿದೆಯೋ, ಪ್ರಗತಿ ಆಗಿದೆಯೋ, ಅದರ ಮೂಲ ಕಾರಣ ಅಂದರೆ
ಗುಜರಾತ್ನ ಶಾಂತಿ, ಗುಜರಾತ್ನ ಏಕತೆ, ಗುಜರಾತ್ನ ಬಂಧುತ್ವ, ಗುಜರಾತ್ನ ಒಳ್ಳೆ ಭಾವನೆಗಳು, ಅದುವೇ ನಮ್ಮೆಲ್ಲರ ದೊಡ್ಡ ಆಸ್ತಿ. ಆ ಆಧಾರದ ಮೇಲೆ ಗುಜರಾತ್ ಮುಂದುವರಿತಾ ಇದೆ. ದೇಶ ಕೂಡ, ದೇಶನೂ ಹೀಗೆ ಮುಂದುವರಿಬೇಕಂದ್ರೆ ಶಾಂತಿ, ಏಕತೆ, ಬಂಧುತ್ವ, ಒಳ್ಳೆ ಭಾವನೆ, ಇಂಥ ಗುಣಗಳನ್ನು ನಾವೆಷ್ಟು ಪ್ರೇರೇಪಿಸ್ತೇವೋ ದೇಶನ ಮುಂದೆ ಸಾಗಿಸೋದಕ್ಕೆ ಇದು ಒಂದು ದೊಡ್ಡ ಕ್ಯಾಟಲಿಕ್ ಏಜೆಂಟ್ನ ಪಾತ್ರ ವಹಿಸುತ್ತೆ. ನಾನು ನಿಮ್ಮ ಈ ಮಾತನ್ನು ಒಪ್ಕೋತೀನಿ. ನಿಮ್ಮ ವಿರೋಧಿ ಒಬ್ಬರು ಕೂಡ ಅವರು ಈ ಮಾತನ್ನು ಒಪ್ಕೋತಾರೆ. 12 ವರ್ಷಗಳಿಂದ ಗುಜರಾತ್ನಲ್ಲಿ ದಂಗೆ ಆಗಿಲ್ಲ ಅಂತ. ಆದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಅವರು ಆಪ್ಕೆ ಅದಾಲತ್ಗೆ ಬಂದಾಗ ಅವ್ರು ಹೇಳಿದ್ರು ಮುಜಾಫರ್ ನಗರದಲ್ಲಿ ಏನು ದಂಗೆ ಆಗಿತ್ತೋ ಅದನ್ನು ಮೋದಿಯವರು ಮಾಡಿಸಿದ್ದು ಅಂತ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅವರಿಗೆ ರಾತ್ರಿಗೆ ನಿದ್ದೆ ಬರುತ್ತೋ ಇಲ್ವೋ ಅಂತ. ಯಾಕೆಂದರೆ ಅವರಿಗೆ ತುಂಬ ಸಮಸ್ಯೆ ಇದೆ. ಎಲ್ಲಿವರೆಗೂ ನಾನು 5-6 ಸಲ UPಗೆ ಹೋಗಿದ್ದೀನಿ. ಅವರ ಸಮಸ್ಯೆ ನನಗೆ ಅರ್ಥ ಆಗುತ್ತೆ. ಅದಕ್ಕಾಗಿ ಅವರಿಗೆ ದಿನದಲ್ಲೂ ಮೋದಿ ನೆನಪಾಗ್ತಾರೆ, ರಾತ್ರಿನೂ ನೆನಪಾಗ್ತಾರೆ. ಅವರು ಸಿಂಹದ ಬಗ್ಗೆ ಚರ್ಚೆ ಮಾಡಬೇಕಾದ್ರೂ ಮೋದಿ ನೆನಪಾಗ್ತಾರೆ. ಅವರು ಲ್ಯಾಪ್ಟಾಪ್ ಬಗ್ಗೆ ಚರ್ಚೆ ಮಾಡಿದ್ರು ಮೋದಿ ನೆನಪಾಗ್ತಾರೆ. ಈಗ ಅವರಿಗೆ ಎಲ್ಲ ಕಡೆನೂ ಮೋದಿನೇ ಕಾಣಿಸ್ತಾರೆ ಅಂದಮೇಲೆ ಸಮಸ್ಯೆ ಜಾಸ್ತಿ ಇರಬೇಕು. ಈಗ ಜನರನ್ನು ಕೇಳೋಣ. ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಒಬ್ಬೊಬ್ಬರಾಗೆ ಕೇಳಿ. ಸರ್, ನಾನ್ ಮೋದಿ ಅವರಿಂದ ಒಂದು ವಿಷಯ ತಿಳ್ಕೊಬೇಕು. ಏನಂದ್ರೆ ಇವ್ರ ಸರ್ಕಾರ ಏನಾದ್ರೂ ಬಂದ್ರೆ ನಮ್ಮ ಕ್ರಿಶ್ಚಿಯನ್ ಬ್ರದರ್ಸ್ ಏನಿದಾರೋ ಅವ್ರ ಚರ್ಚ್ಗಳನ್ನ ಒಡ್ದಾಕಲ್ಲ ಅಂತ ಭರವಸೆ ಕೊಡ್ತಾರಾ? ಇಂಥದ್ದೆಲ್ಲ ಯಾವತ್ತೂ ಆಗಿಲ್ಲ, ನಾನು ಕೇಳೂ ಇಲ್ಲ. ಸುಟ್ಟಾಕೋದಿಲ್ಲ ತಾನೆ? ಇಂಥದ್ದೆಲ್ಲ ಯಾವತ್ತೂ ಆಗಿಲ್ಲ, ನನಗೆ ಇಲ್ಲ. ಅವ್ರಿಗೆ ಒಂದು ಆಶ್ವಾಸನೆ ಬೇಕಾಗಿದೆ ಪಾಪ. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಭಯ ಇರಬಹುದು. ಸೇಫ್ಟಿ ಬಗ್ಗೆ ಆಶ್ವಾಸನೆ ಕೇಳ್ತಿದ್ದೀನಿ ಸರ್. ನಾನು ನಿಮ್ಗೆ ಹೇಳ್ತೇನೆ, ಇದನ್ನ ನಾನು ಎಲ್ಲೂ ಕೇಳೇ ಇಲ್ಲ. ನಂಬರ್ 1. ನಂಬರ್ 2, ಗುಜರಾತ್ ಒಳಗಡೆ ಜಗತ್ತಿನ ಅತಿ ಚಿಕ್ಕ ಮೈಕ್ರೋ ಮೈನಾರಿಟಿ ಇದೆ, ಪಾರ್ಸಿಗಳದ್ದು. ಪಾರ್ಸೀಸ್. ಗುರುದ್ವಾರದಲ್ಲಿ ಆ ಪಾರ್ಸಿಗಳ ತೀರ್ಥಕ್ಷೇತ್ರ ಇದೆ. ನಮ್ಮ ಸರ್ಕಾರ ಬಂದಮೇಲೆ ನಾವದನ್ನ ಗ್ಲೋಬಲಿ, ನಾನಂತೂ ಹೇಳಿಬಿಟ್ಟೆ, ಇದು ರಿಲಿಜಿಯಸ್ ಹಾರ್ಮನಿಯಾ ವರ್ಲ್ಡ್ ಕ್ಯಾಪಿಟಲ್ ಆಗ್ಬೋದು. ಅದನ್ನೇ ಮಾಡೋ ಪ್ರಯತ್ನದಲ್ಲಿದ್ದೀನಿ. ಪಾರ್ಸಿಗಳ ಸ್ಥಾನ ಅದು. ಮತ್ತು ಅದಕ್ಕೆ ಭಾರತದ ಕೈಯಲ್ಲಿಲ್ಲ. ಭಾರತದ ಸಾವಿರಾರು ವರ್ಷಗಳ ಇತಿಹಾಸ ನೋಡಿ. ಯಾವತ್ತೂ ಕತ್ತಿ ಹಿಡ್ಕೊಂಡು ಇನ್ನೊಬ್ಬರ ಧರ್ಮದ ಮೇಲೆ ಆಕ್ರಮಣ ಮಾಡಿಲ್ಲ. ನಮ್ಮ ದೇಶ ಹೇಗಿದೆ ಗೊತ್ತಾ? ಅದು ಹೇಳುತ್ತೆ, ಇವರ ದೇವರು, ಅವರ ದೇವರು, ಅವರ ದೇವರು. ಇದು ನಮ್ಮ ವಿಚಾರ ಅಲ್ಲ. ನಮ್ಮ ದೇಶದ ವಿಚಾರ ಏನಂದರೆ ಈಶ್ವರ ಒಬ್ಬನೇ. ಹಾಗೆ ಅವನನ್ನು ಪಡ್ಕೊಳ್ಳೋ ದಾರಿ ಬೇರೆ ಬೇರೆ ಅಷ್ಟೇ. ಮತ್ತು ಎಲ್ಲ ದಾರಿಗಳು ನಮ್ಮನ್ನು ಈಶ್ವರನ ಹತ್ರನೇ ಕೊಂಡೊಯ್ಯುತ್ತೆ. ಮತ್ತು ಅದಕ್ಕೆ ಅವನು ಮೇಲು, ಇವನು ಕೇಳು, ಇದು ಬೇಕೋ ಅಥವಾ ಬೇಡ ಅನ್ನೋದು ಭಾರತದ ಸಂವಿಧಾನ ಇದ್ಯಾವುದಕ್ಕೂ ತನ್ನ ಒಪ್ಪಿಗೆ ನೀಡುವುದಿಲ್ಲ. ನಮ್ಮಲ್ಲಿ ಸಂಪ್ರದಾಯದ ಮಾತು ನಡೆಯೋಕ್ಕಾಗಲ್ಲ. ನಾವು ಧಾರ್ಮಿಕರು ಹೌದು. ಸಂಪ್ರದಾಯದ ಹುಮ್ಮಸ್ಸು ನಮ್ಮ ದೇಶದಲ್ಲಿ ಯಾವತ್ತೂ ನಡೆಯೋದಿಲ್ಲ. ಮತ್ತು ಅದಕ್ಕೆ ಭಾರತೀಯ ಜನತಾ ಪಾರ್ಟಿನ ಮಾಟೋ ಏನೆಂದರೆ ಸರ್ವ ಪಂಥ ಸಮಭಾವ್. ಎಲ್ಲ ಪಂಥಗಳ ಬಗ್ಗೆಯೂ ಸಮಭಾವ ಇರಬೇಕು. ಅದಕ್ಕೆ ನಾನು ಈ ದೇಶದಲ್ಲಿರೋ ಎಲ್ಲ ನಾಗರಿಕರಿಗೂ ಹೇಳ್ತೀನಿ, ನಿಮಗೆ ನಂಬಿಕೆ ಇರಬೇಕು. ಈ ಜಾತಿವಾದದ ವಿಷ, ಸಂಪ್ರದಾಯದ ಹುಮ್ಮಸ್ಸು ಭಾರತದ ಪ್ರಗತಿಯನ್ನು ತಡೆಗಟ್ಟುತ್ತೆ. ನಾನು ಹೀಗಾಗೋದಕ್ಕೆ ಬಿಡಲ್ಲ. ಮೋದಿಯವರೇ, ನೀವು ಕ್ರಿಶ್ಚಿಯನರಿಗೆ, ಪಾರ್ಸಿಯರಿಗೆ ಭರವಸೆಯನ್ನು ಕೊಟ್ರಿ. ನೀವು ದೇಶದ ಮುಸಲ್ಮಾನರಿಗೂ ಅದೇ ರೀತಿ ಭರವಸೆ ಕೊಡ್ತೀರಾ ಹೇಗೆ? ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು, ಭಾರತ ಮಾತೆಯ ಪ್ರತಿಯೊಬ್ಬ ಮಗು, ನರೇಂದ್ರ ಮೋದಿಗಿರೋ ಎಲ್ಲ ಅಧಿಕಾರನೂ ಖಂಡಿತ ಆ ಮಗುಗೆ ಇದೆ. ಯಾರಿಗೂ ನಿಮ್ಮ ನೋಡಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ವಾ? ಕೆಲವರಂತೂ ಹೆದರಲೇಬೇಕಾಗತ್ತೆ. ದೇಶನ ಲೂಟಿ ಮಾಡೋರು ಅವರು ಹೆದರಲೇಬೇಕು. ಅನ್ಯಾಯ ಮಾಡೋರು ಹೆದರಬೇಕು. ನನಗೆ ಮಾತಾಡೋಕೆ ಹೆದರಿಕೆ ಆಗ್ತಾ ಇಲ್ಲ. ಸರ್ಕಾರ ಹೀಗಿರೋದು ಸಾಧ್ಯವಿಲ್ಲ. ಯಾವುದರಲ್ಲಿ?
ಮನಸ್ಸಿಗೆ ಬಂದ ಹಾಗೆ ಮಾಡ್ಕೊಂಡು ಹೋಗೋದು. ಕಾನೂನು ರಾರಾಜಿಸಬೇಕು. ಜನರಲ್ಲಿ ಸುರಕ್ಷತೆಯ ಭಾವನೆ ಮೂಡಬೇಕು. ಜನರಿಗೆ ತಮ್ಮ ಜೀವನ ನಡೆಸೋವಂಥ ಭರವಸೆ ಇರಬೇಕು. ಇವೆಲ್ಲ ಇಲ್ಲ. ಇದೇ ಸಮಸ್ಯೆ ತಾನೇ? ಯಾಕೆಲ್ಲ ಅದಕ್ಕೆ ಕಾರಣ? ಕಾನೂನಿನ ಭಯ ಇಲ್ಲ, ವ್ಯವಸ್ಥೆಯ ಭಯ ಇಲ್ಲ, ಅಧಿಕಾರಿಯ ಭಯ ಇಲ್ಲ. ನೀವೆಲ್ಲ ಮನೆಯಲ್ಲೂ ಸ್ವಲ್ಪನಾದರೂ ಡಿಸಿಪ್ಲಿನ್ ಕಾಯ್ಕೋಬೇಕಲ್ವಾ? ಡಿಸಿಪ್ಲಿನ್ ಕಾಯ್ಕೊಳ್ಳೋದು ತಪ್ಪು ಅಂದರೆ ಭಾರತದ ಸುಧಾರಣೆಗಾಗಿ ಈ ತಪ್ಪು ನಾನು ಸ್ವೀಕರಿಸ್ತೀನಿ. ಈಗ ಒಂದು ಬ್ರೇಕ್ ತಗೊಳ್ಳೋ ಸಮಯ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ನರೇಂದ್ರ ಮೋದಿ ಅವರ ಮೇಲೆ ಆರೋಪಗಳು ಮತ್ತು ಪ್ರಶ್ನೆಗಳು ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವು ಇವತ್ತು ಮೊಕದ್ದಮೆಯನ್ನ ಹೂಡಿದ್ದೀವಿ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ, ಸತ್ಯವನ್ನ ತಿಳ್ಕೊತಾ ಇದ್ದೀವಿ ನರೇಂದ್ರ ಮೋದಿ ಅವರಿಂದ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಬಿಜೆಪಿಯ ಪ್ರಧಾನಮಂತ್ರಿ ಪದವಿಯ ಅಭ್ಯರ್ಥಿ ನರೇಂದ್ರ ಮೋದಿಯವರ ಮೇಲೆ ಇವರ ಗುಜರಾತಿನ ಅಭಿವೃದ್ಧಿಯ ಹೇಳಿಕೆಗಳು ಸುಳ್ಳು ಎಂಬ ಆರೋಪವಿದೆ. ಮೋದಿಯವರು ಇತ್ತೀಚೆಗೆ ಗುಜರಾತ್ ಮೇಲೆ ತುಂಬಾನೇ ಚರ್ಚೆಗಳು ನಡೀತಾ ಇದೆ. ಮುಲಾಯಂ ಸಿಂಗ್ ಯಾದವ್ ಅವರು ಏನ್ ಹೇಳ್ತಾರೆ, ಅವ್ರಿಗೆ ನರೇಂದ್ರ ಮೋದಿ ಅವರಿಂದ ಗೊತ್ತಾಗ್ಬೇಕಂತೆ ಯುಪಿಲಿ ಇದ್ದ ಹಾಗೆ ಗುಜರಾತ್ನಲ್ಲೂ ಕೂಡ ಉಚಿತ ನೀರಾವರಿ ಇದೆಯೇ, ಉಚಿತ ಔಷಧಿ ಇದೆಯೇ, ಉಚಿತ ಶಿಕ್ಷಣ ಇದೆಯಾ ಅಂತ. ಇನ್ನೊಂದಿಷ್ಟು ಕೇಳಬೇಕಿತ್ತು ಅವರು. ಬಿಟ್ಟಿ ಗುಂಡಾಗಿರಿ ಇದೆ, ಬಿಟ್ಟಿಯಾಗಿ ನಿರ್ದೋಷಿಗಳ ಹತ್ಯೆ ಆಗ್ತಿದೆ, ಇದನ್ನು ಹೇಳಿಬಿಡ್ಬೇಕಿತ್ತು ಅವರು. ಅವ್ರು ಹೇಳಿದ್ ಯಾವಾಗ ಗೊತ್ತಾ? ಅದೇ ನೀವು ಹೇಳಿದ್ರಲ್ಲ, ಸರ್ಕಾರ ನಡೆಸೋದಕ್ಕೆ 56 ಇಂಚಿನ ಗುಂಡಿಗೆ ಬೇಕು ಅಂತ. ಆಗ ನಾನು ಅವರಿಗೆ ಏನು ಹೇಳಿದ್ದೆ? ಮುಲಾಯಂ ಸಿಂಗ್ ಹೇಳಿದ್ರು ನಾವು ಉತ್ತರ ಪ್ರದೇಶನ ಗುಜರಾತ್ ಆಗೋಕ್ಕೆ ಬಿಡೋದಿಲ್ಲ. ನಾನು ಅವರಿಗೆ ಹೇಳಿದ್ದೆ, ನೇತಾಜಿ ಗುಜರಾತ್ ಮಾಡೋಕ್ಕೆ 56 ಇಂಚ್ನ ಗುಂಡಿಗೆ ಬೇಕು. ಆಮೇಲೆ ನಾನು ಮುಂದೆ ಹೇಳಿದ್ದೆ, ಗುಜರಾತ್ ಮಾಡೋದ್ರ ಅರ್ಥ ಏನಂದರೆ ಇಡೀ ವರ್ಷ 24 ಗಂಟೆ ವಿದ್ಯುತ್ ಸೌಲಭ್ಯ. ಗುಜರಾತ್ ಮಾಡೋದ್ರ ಅರ್ಥ ಏನಂದರೆ ನಮ್ಮ ಗುಜರಾತ್ನಲ್ಲಿ ಹೆಚ್ಚಿನ ಮನೆಗಳಲ್ಲಿ ನಳದಿಂದ ನೀರು ಕುಡಿಯೋ ಸೌಲಭ್ಯ. ಗುಜರಾತ್ ಮಾಡುವ ಅರ್ಥ ಏನಂದರೆ 99% ಹಳ್ಳಿಗಳಲ್ಲಿ ಟಾರ್ ರಸ್ತೆಗಳು. ಇದೇ ಅದರ ಅರ್ಥ. ನಾನು ಹೇಳಿದೆ ಇದನ್ನೆಲ್ಲ ಮಾಡೋಕ್ಕೆ ನಿಮ್ಮಲ್ಲಿ ದಮ್ಮಿಲ್ಲ. ನೀವು ಜಾತಿವಾದದ ರಾಜನೀತಿಯನ್ನೇ ಮುಂದುವರಿಸಿ ನೀವು ಬೆಳೆಯೋದಕ್ಕಾಗಲ್ಲ. ಆದರೆ ರಾಹುಲ್ ಗಾಂಧಿ ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಗುಜರಾತ್ನ ಇಮೇಜ್ ಏನು ಕ್ರಿಯೇಟ್ ಮಾಡಿದಿರಿ ಅಂದರೆ ವಿದ್ಯುದ್ದು, ನೀರಿಂದು, ಉದ್ಯೋಗದ್ದು ಇವೆಲ್ಲವೂ ಮಾರ್ಕೆಟಿಂಗೋಸ್ಕರ ಮಾಡಿದ್ದು ಅಂತ. ಸರಿ, ಒಪ್ತೀನಿ. ನಾನು ಡೆಲ್ಲಿಗೆ ಬಂದು ಮಾರ್ಕೆಟಿಂಗ್ ಮಾಡಿದ್ದೀನಿ, ಬಂಗಾಳಕ್ಕೆ ಹೋಗಿ ಮಾರ್ಕೆಟಿಂಗ್ ಮಾಡಿದ್ದೀನಿ, ಅಸ್ಸಾಮಿಗೆ ಹೋಗಿದ್ದೀನಿ ಅಂದರೆ ಜನ ನಂಬೋದು. ಆದರೆ ಗುಜರಾತ್ ಜನತೆ ಮುಂದೆ ಮಾರ್ಕೆಟಿಂಗ್ ನಡೆಯೋದಿಲ್ಲ ಅಲ್ವಾ? ಅವರಿಗೆ ಎದುರಿಗೆ ಕಾಣಿಸುತ್ತೆ. ನಾನು ಹೇಳಿದರೆ ನಾನು ರೋಡ್ ಮಾಡಿದ್ದೀನಿ, ರೋಡ್ ಅಲ್ಲಿ ಇಲ್ಲದೆ ಇದ್ದರೆ ಗುಜರಾತ್ನವರು ಇದನ್ನು ಅರ್ಗಿಸ್ಕೋತಾರ? ಇಲ್ವಲ್ಲ. ನಾನು ಹೇಳ್ತೀನಿ, ನಾನು ಹೊಲದಲ್ಲಿ ಕೆಲಸ ಮಾಡಿದ್ದೀನಿ. ಗುಜರಾತ್ ಜನತೆ ಹೇಳ್ತೆ, ಸುಳ್ಳು ಹೇಳ್ತಿದ್ದಾನೆ ಮೋದಿ. ಒಂದು ವೇಳೆ ಹೀಗೆ ಆಗಿದ್ರೆ ಮೋದಿ 2002ರಲ್ಲಿ ಗೆಲ್ತಿದ್ನಾ? 2005ರಲ್ಲಿ ಗೆಲ್ತಿದ್ನಾ? 2007ರಲ್ಲಿ ಗೆಲ್ತಿದ್ನಾ? 2004ರ ಗುಜರಾತ್ ಪಾರ್ಲಿಮೆಂಟ್ನಲ್ಲಿ ಗೆಲ್ತಿದ್ನಾ? 2009ರ ಗುಜರಾತ್ನ ಪಾರ್ಲಿಮೆಂಟ್ನಲ್ಲಿ ಗೆಲ್ತಿದ್ನಾ? ಯಾವುದೇ ಚುನಾವಣೆಯಲ್ಲೂ ನಾನು ಸೋತೇ ಇಲ್ಲ. ಮತ್ತೆ ಡೆವಲಪ್ಮೆಂಟ್ನ ವಿಷಯದಲ್ಲಿ ಚುನಾವಣೆಯನ್ನು ಗೆಲ್ಲೋ ಶಕ್ತಿ ಇರೋದು ಬರೀ ಗುಜರಾತ್ಗೆ ಮಾತ್ರ. ಇವತ್ತು ದೇಶದಲ್ಲಿ ಈಗಲೂ ಕೂಡ ನಾವು ಲೋಕಸಭೆಯ ಚುನಾವಣೆಯನ್ನು ಡೆವಲಪ್ಮೆಂಟ್ಗೋಸ್ಕರ ಹೋರಾಡ್ತಿದ್ದೀವಿ. ಉಳಿದವರೆಲ್ಲ ಓಡೋಗ್ತಿದ್ದಾರೆ. ಡೆವಲಪ್ಮೆಂಟ್ ವಿಷಯಕ್ಕೆ ಬರಲ್ಲ, ಅವರಿಗಷ್ಟು ಧೈರ್ಯನೇ ಇಲ್ಲ. ಅವರಿಗೇನು ಅನಿಸುತ್ತೆ, ಇದು ಜವಾಬ್ದಾರಿ, ಉತ್ತರ ಕೊಡಬೇಕಾಗತ್ತೆ. ನೋಡಿ, ನಾನು 2001ರಲ್ಲಿ ಗುಜರಾತ್ಗೆ ಹೋದಾಗ ಆಗ ಜನ ನನ್ನ ಮೀಟ್ ಮಾಡಕ್ ಬಂದರು. ತುಂಬ ವರ್ಷಗಳಾದ್ಮೇಲೆ ಗುಜರಾತ್ಗೆ ಹೋಗಿದ್ದೆ. ಆ ಕ್ಷೇತ್ರದ ಜೊತೆ ಯಾವ ಸಂಬಂಧನೂ ಇದ್ದಿಲ್ಲ. ಮುಖ್ಯಮಂತ್ರಿ ಆಗೋಕ್ಕೆ ಮುಂಚೆ ಅವರ ಚೇಂಬರ್ ಕೂಡ ನಾನು ನೋಡಿದ್ದಿಲ್ಲ. MLAನೂ ಆಗಿರಲಿಲ್ಲ. ಸ್ಕೂಲ್ ಟೀಚರ್ ಚುನಾವಣೆಯಲ್ಲೂ ಭಾಗವಹಿಸಿಲ್ಲ. ಅದಕ್ಕೆ ನಾನು ಹೊಸಬ್ನಾಗಿದ್ದೆ, ಕಲಿತಾ ಇದ್ದೆ. ಜನ ಮೀಟ್ ಮಾಡೋಕೆ ಬರ್ತಿದ್ರು. ಮೋದಿಜಿ, ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಕೊನೆ ಪಕ್ಷ ಸಂಜೆ ಊಟ ಮಾಡುವಾಗ ವಿದ್ಯುತ್ ಸಿಗುವಂತೆ ಮಾಡಿ.
ಅಂದ್ರೆ ಆ ಸಮಯದಲ್ಲಿ ಗುಜರಾತ್ನಲ್ಲಿ ಸಂಜೆ ಊಟ ಮಾಡುವಾಗ ವಿದ್ಯುತ್ನ ವ್ಯವಸ್ಥೆ ಇರಲಿಲ್ಲ. ಈಗ 24 ಗಂಟೆ ಇಡೀ ವರ್ಷವೆಲ್ಲ ವಿದ್ಯುತ್ ಸಿಗತ್ತೆ. ಈ ಮಾತು ಇವೆಲ್ಲ ಮಾರ್ಕೆಟಿಂಗಿಂದ ಆಗೋದಿಲ್ಲ. ತನ್ನ ಮನೆಯಲ್ಲಿ ಸ್ವಿಚ್ ಆನ್ ಮಾಡಿ ಬಲ್ಬ್ ಉಡ್ದಾಗ ಅವನಿಗೆ ಅನ್ಸುತ್ತೆ, ಹೌದಪ್ಪ ಮೋದಿ ನಿಜ ಹೇಳ್ತಿದ್ದಾನೆ. ಆದ್ರೆ ಇದಂತೂ ನಿಜ ಅಲ್ವಾ? ಗುಜರಾತ್ನ ಪ್ರಮೋಷನ್ಗೋಸ್ಕರ, ಮಾರ್ಕೆಟಿಂಗ್ಗೋಸ್ಕರ ನೀವು ಅಮಿತಾಬ್ ಬಚ್ಚನ್ ಅವ್ರನ್ನ ಕರ್ಕೊಂಬಂದ್ರಿ. ಹೌದು, ಅದು ನಿಜ. ಅಮಿತಾಬ್ ಬಚ್ಚನ್ ಅವರು ಮುಂಚೆ ಕಾಂಗ್ರೆಸ್ ಪರವಾಗಿದ್ರು, ಅದೇ ಅಮಿತಾಬ್ ಬಚ್ಚನ್ ಸಮಾಜವಾದಿ ಪಾರ್ಟಿ ಜೊತೆನೂ ಇದ್ರು. ನೋಡಿ, ಮೋದಿ ಮತ್ತೆ ಇತರರಲ್ಲಿ ಏನ್ ವ್ಯತ್ಯಾಸ? ಇಷ್ಟೇ ವ್ಯತ್ಯಾಸ. ಅವರು ಮುಲಾಯಂ ಸಿಂಗ್ನ ಆಪ್ತರಾಗಿದ್ದರು. ಉತ್ತರ ಪ್ರದೇಶದವರು. ಉತ್ತರ ಪ್ರದೇಶದ ಬಗ್ಗೆ ಅವರಿಗೆ ಪ್ರೀತಿನೂ ಇದೆ. ಆದರೆ ಮುಲಾಯಂ ಸಿಂಗ್ ಸಾಹೇಬ್ರು ಅವರಿಂದ ಏನು ಕೆಲಸ ತಗೊಂಡ್ರು? ಏನ್ ಮಾಡಿಸ್ಕೊಂಡ್ರು? UPಯಲ್ಲಿ ದಮ್ ಇದೆ, ಅಪರಾಧ ಕಮ್ಮಿ, ಇದನ್ನು ಮಾಡಿಸ್ಕೊಂಡ್ರು. ಮುಂದೆ ಸಾಗಲೇ ಇಲ್ಲ. ಅಮಿತಾಬ್ ಬಚ್ಚನ್ ಅವರನ್ನ ಹೇಗೆ ಉಪಯೋಗಿಸಬೇಕು, ಅದಕ್ಕೆ ಬುದ್ಧಿವಂತಿಕೆ ಇರಬೇಕು. ನಾನೇನ್ ಮಾಡಿದೆ? ನಾನು ಅವರಿಗೆ ಗುಜರಾತ್ ಬಗ್ಗೆ ಮಾತಾಡೋಕ್ಕೆ ಅವರು ಗುಜರಾತ್ ಸರ್ಕಾರದ ಬಗ್ಗೆ ಮಾತಾಡೋದಿಲ್ಲ. ಕಚ್ಚಲ್ಲಿರೋ ಮರುಭೂಮಿ ಬಗ್ಗೆ ಮಾತಾಡ್ತಾರೆ, ಹ್ಯಾಂಡಿಕ್ರಾಫ್ಟ್ ಬಗ್ಗೆ ಹೇಳ್ತಾರೆ, ಅಲ್ಲಿಯ ಜೀವನ ಶೈಲಿ ಬಗ್ಗೆ ಹೇಳ್ತಾರೆ. ಮತ್ತೆ ಇಂಥ ಯೋಚನೆ ನನ್ನಲ್ಲಿದ್ದರೆ ನನ್ನ ಕೆಲಸ ಇದೆ ಅಲ್ವಾ? ಅಂದರೆ ಅಮಿತಾಬ್ ಬಚ್ಚನ್ ಅವರಿಂದ ಕೂಡ ಇಲ್ಲ ಅಂದರೆ ನಾನು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು ರಾಜಕೀಯ ಮಾಡ್ಬೋದಾಗಿತ್ತು. ನಾನು ಹಾಗೆ ಮಾಡಲ್ಲ. ನನ್ನ ಗುಜರಾತಿನ ಅಭಿವೃದ್ಧಿಗಾಗಿ ಅಮಿತಾಬ್ ಬಚ್ಚನ್ ಅವರಿಂದ ಏನು ಉಪಯೋಗ ಆಗುತ್ತೋ ಅದನ್ನ ಮಾಡಬೇಕು. ಮತ್ತು ಇಲ್ಲಿವರೆಗೂ ಕಳೆದ 5-6 ವರ್ಷಗಳಿಂದ ನನ್ನ ಜೊತೆ ಇದ್ದಾರೆ. ಅವ್ರ ಬಾಯಿಂದ ಒಂದು ಶಬ್ದನೂ ಗುಜರಾತ್ನ ರಾಜಕೀಯದ ಬಗ್ಗೆ ಬಂದಿಲ್ಲ. ನನ್ನ ಬಾಯಿಂದ ಕೂಡ ರಾಜಕೀಯ ವಿಚಾರವಾಗಿ ಅವರ ಹೆಸರು ಬಂದಿಲ್ಲ. ಇದರಿಂದ ತಾಳ್ಮೆ ಜಾಸ್ತಿ ಆಗುತ್ತೆ. ಮತ್ತು ಎರಡನೇ ವಿಷಯ, ನಾನು ಸಾರ್ವಜನಿಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಯಾವತ್ತೂ ಅವ್ರ ಮುಂದೆ ಪ್ರಪೋಸಲ್ ಇಟ್ಟಿದ್ನೋ, ನನಗೆ ಗುಜರಾತ್ನ ಟೂರಿಸಂ ಪ್ರಮೋಟ್ ಮಾಡಬೇಕು, ನನಗೆ ಸಹಾಯ ಮಾಡಿ. ಅವರು ಹೇಳಿದರು, ಮೋದಿಜಿ, ನನ್ನ ಧ್ವನಿ, ನನ್ನ ಮುಖ ನಾನು ನಿಮಗೆ ಒಪ್ಪಿಸ್ತೀನಿ, ನೀವು ಉಪಯೋಗಿಸ್ಕೊಳ್ಳಿ. ಆಮೇಲೆ ನಮ್ಮ ಆಫೀಸರು ಅವ್ರ ಹತ್ರ ಮಾತಾಡೋಕ್ಕೆ ಶುರು ಮಾಡಿದರು. ಅವ್ರು ಹೇಳಿದರು, ನಾನು ಮೋದಿಜಿಯವರಿಗೆ ಮಾತು ಕೊಟ್ಟಿದ್ದೇನೆ, 1 ರೂಪಾಯಿ ಚಾರ್ಜ್ ಮಾಡಲ್ಲ. ಮತ್ತು ನಿಮ್ಗೆ ಗೊತ್ತೇ ಇದೆ, ಒಂದೇ 1 ರೂಪಾಯಿ ತಗೊಳ್ಳಿಲ್ಲ. ಗುಜರಾತ್ನ ಈ ಟೂರಿಸಂ ಕೆಲಸ ಮಾಡ್ತಿರೋ ಅಮಿತಾಬ್ ಬಚ್ಚನ್ ಅವರು ಒಂದೇ 1 ರೂಪಾಯಿ ಕೂಡ ತಗೊಂಡಿಲ್ಲ. ಇದಕ್ಕಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮಗನ್ಸಿದ್ದೇನು ಅಂದ್ರೆ ಅವರು ಗುಜರಾತ್ ಸರ್ಕಾರದಿಂದ ತುಂಬಾ ಸಂಪಾದನೆ ಮಾಡಿದ್ರು. ಖಂಡಿತ ಇಲ್ಲ. ಇದೇ ನೋಡಿ, ಇದೇ ನಾನು ಪಕ್ಕಾ ಅಹಮದಾಬಾದ್ ಅವನು. ಅಹಮದಾಬಾದ್ ಜನರ ವ್ಯಕ್ತಿತ್ವ ಹೇಗಿರುತ್ತೆ ಅಂದರೆ, ನಾವು ಸಿಂಗಲ್ ಫೇರ್ ಡಬಲ್ ಜರ್ನಿ ಅವರು. ನಾವು ಹಾಗೆ ಸುಮ್ಮನೆ ಯಾರಿಗೂ ಹಣ ಕೊಡೋದಿಲ್ಲ. ಹಾಗೂ ಅದು ನಮ್ಮ ಸ್ವಭಾವನೆ ಹಾಗೆ. ಮತ್ತೆ ಅಮಿತಾಬ್ ಅವರಿಗೆ ಅನ್ನಿಸಿರ್ಬೇಕು. ನೀವು ಕೊಟ್ಟಿಲ್ಲ ಅಂತಂದ್ರೆ ಮತ್ತೆ ಈ ಮಾತು ಯಾಕೆ ಪದೇ ಪದೇ ಬರ್ತಾ ಇರುತ್ತೆ? ನೀವು ಉದ್ಯೋಗಪತಿಗಳಿಗೆ ಕಮ್ಮಿ ರೇಟಲ್ಲಿ ಜಮೀನು ಕೊಟ್ರಿ ಅಂತ. ಟಾಟಾ ಕೊಟ್ಟಿದ್ದೀರಾ, ಅದಾನಿ ಕೊಟ್ಟಿದ್ದೀರಾ, ಅಂಬಾನಿಗೂ ಕೊಟ್ಟಿದ್ದೀರಾ. ಹೇಳ್ತೀನಿ, ಈ ಎಲ್ಲ ಆರೋಪಗಳು ರಾಜಕೀಯದ ಪ್ರೇರಣೆಯಿಂದಲೇ ಹುಟ್ಟೋದು. ನಮ್ಮ ಕಾಂಗ್ರೆಸ್ನ ಮಿತ್ರ ಬಳಗ ಮೊನ್ನೆ ಅವರು 10,000 ಕೋಟಿ ತಂದಿದ್ರಲ್ಲ, ಇದರ ಮೇಲೂ ಆರೋಪ ಹೊರಿಸ್ಬೋದು. ನಾನು ಕೇಳ್ತೀನಿ, ಭಾರತ ಸರ್ಕಾರ ಮಲಗಿದೆಯಾ? ಅವರ ಜವಾಬ್ದಾರಿ ಅಲ್ವ ಒಬ್ಬ ಮುಖ್ಯಮಂತ್ರಿ ಬಾಯಿಗೆ ಬಂದ ಹಾಗೆ ಮಾತಾಡಿದರೆ ಅವನ್ನ ಸರಿ ಮಾಡೋದು. ಒಂದು ಸ್ಟೇಟ್ ಕೀಟ್ಲೆ ಮಾಡ್ತಿದೆ, ಯಾಕೆ ಸುಮ್ಮನಿದ್ದಾರೆ? ಯಾಕಂದ್ರೆ ಇದರ ಅರ್ಥ ಅವರಲ್ಲಿ ಏನೂ ದಮ್ಮಿಲ್ಲ. ಎರಡನೇದು, ಗುಜರಾತ್ ರಾಜ್ಯದ ಸಂಬಂಧದಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಮಹತ್ವವಾದ ರೆಮಾರ್ಕ್ ಇದೆ. ಸುಪ್ರೀಂ ಕೋರ್ಟೇ ಹೇಳಿದೆ, ಭೂಮಿಯನ್ನ ಕೊಡೋ ವಿಚಾರದಲ್ಲಿ ಮತ್ತೆ ಭೂಮಿ ಸಂಪಾದಿಸೋ ವಿಚಾರದಲ್ಲಿ ಗುಜರಾತ್ನ ಪಾಲಿಸಿ ಎಷ್ಟು ಉತ್ತಮವಾಗಿದೆ, ದೇಶದ ವಿವಿಧ ರಾಜ್ಯಗಳು ಆ ಮಾಡೆಲ್ನ ಸ್ವೀಕರಿಸಬೇಕು. ಇದು ಸುಪ್ರೀಂ ಕೋರ್ಟೇ ಹೇಳಿದೆ. ಮೂರನೇ ವಿಷಯ, ಈ ಸುಳ್ಳೇನಿದೆಯಲ್ಲ, ನ್ಯಾನೋ ಅವರಿಗೆ ಭೂಮಿ ಕೊಟ್ಟಿದ್ದಾರಂತ. ನ್ಯಾನೋಗೆ 1 ಇಂಚ್ ಭೂಮಿ ಕೂಡ ಸರ್ಕಾರ ನೀಡಿಲ್ಲ. 1 ಇಂಚ್ ಭೂಮಿ ಕೂಡ ರೈತರಿಂದ ತಗೊಂಡು ಕೊಟ್ಟಿಲ್ಲ. ಅವ್ರು ಹೇಳ್ತಾರೆ ರೈತರಿಂದ ಕಿತ್ಕೊಂಡು ಕೊಟ್ಟಿದ್ದೀರಿ ಅಂತ. ಅಯ್ಯೋ ಇವರಿಗೆ ಏನೂ ಗೊತ್ತಿಲ್ಲ. ಇಲ್ದಿದ್ರೆ ನಮ್ಮ ಸುಪ್ರೀಂ ಕೋರ್ಟು
ನನ್ನ ಮಾತು ಯಾಕೆ ಕೇಳ್ತಿತ್ತು? ಇನ್ನೊಂದು ವಿಷಯ ಇದೆ. ಮಾರ್ಕೆಟ್ ರೇಟ್ಗಿಂತ ಜಾಸ್ತಿ ಬೆಲೆಗೆ ನಾವು ಭೂಮಿ ಕೊಟ್ಟಿದ್ದೀವಿ. ಮತ್ತು ಇನ್ನೊಂದು, ಗುಜರಾತ್ ಸ್ಟೇಟ್ ಇದೆಯಲ್ಲ, ಅದು ಪಾಲಿಸಿ ಡ್ರಿವನ್ ಸ್ಟೇಟು. ನೀತಿಗಳು ರೆಡಿ ಇದೆ. ನಿಮ್ಮಲ್ಲಿ ಯಾರಾದರೂ ಹೋದರೆ ನಿಮಗೂ ಅದೇ ಲಾಭ ಸಿಗುತ್ತೆ. ಭಾರತದಲ್ಲಿರೋ ಅತಿ ದೊಡ್ಡ ಶ್ರೀಮಂತನಿಗೂ ಅಷ್ಟೇ ಸಿಗುತ್ತೆ. ಆದರೆ ರಾಹುಲ್ ಗಾಂಧಿ ಅವ್ರು ಹೇಳೋದೇನೆಂದ್ರೆ, ಗುಜರಾತ್ನ ಕೆಲವು ವಿಷಯಗಳು ಹೊರಗಡೆ ಯಾಕೆ ಬರಲ್ಲ ಅಂತಂದ್ರೆ ಅಲ್ಲಿ RTI ಇಲ್ಲ ಅಂತ. ಅದು ದೇಶದ ಜನರಿಗೆ ಕೊಟ್ಟಿರುವಂಥ ದೊಡ್ಡ ಅಧಿಕಾರ. ಇವರೇನು ದಿನಾರಾತ್ರಿ ಮಾತಾಡ್ತಾರಲ್ಲ, ನಾವು ಈ ಕಾನೂನು ಮಾಡಿದ್ವಿ, ಆ ಕಾನೂನು ಮಾಡಿದ್ವಿ, ಈ ಕಾನೂನು. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಈ ನಿಮ್ಮ ಕಾನೂನು ಕಾಶ್ಮೀರದಲ್ಲಿ ನಡೀತಾ? ಈ RTI ಆ್ಯಕ್ಟ್ ಕಾಶ್ಮೀರದಲ್ಲಿ ಇದೆಯಾ? ಆ್ಯಂಟಿ ಕರಪ್ಷನ್ ಆ್ಯಕ್ಟ್ ಕಾಶ್ಮೀರದಲ್ಲಿದೆಯಾ? ರೈಟ್ ಟು ಎಜುಕೇಷನ್ ಕಾಶ್ಮೀರದಲ್ಲಿದೆಯಾ? ಮೊದಲು ನೀವೇನು ಮಾಡಿದ್ದೀರಿ ನೋಡಿ, ನಂತರ ಇನ್ನೊಬ್ಬರಿಗೆ ಹೇಳಿ. ಇನ್ನೊಂದು ವಿಷಯ, ಗುಜರಾತ್ನಲ್ಲಿ RTI ಇದೆ. ಗುಜರಾತ್ನ RTIಯಲ್ಲಿ ಫುಲ್ ಫ್ಲೆಶ್ ಕೆಲಸ ನಡೀತಿದೆ. ಮತ್ತು ಗುಜರಾತ್ನ RTI ವಿರುದ್ಧ ಇಲ್ಲಿವರೆಗೂ ಒಂದು ದೂರು ಬಂದೇ ಇಲ್ಲ. ಜಾತಿ ವ್ಯವಸ್ಥೆ ರಾಜಕಾರಣದಲ್ಲಿದೆ. ಅದರಿಂದ ನಾವು ಆಚೆ ಬರಬೇಕು, ಇಲ್ಲಾಂದ್ರೆ ಅದರಲ್ಲೇ ಒದ್ದಾಡ್ತಿದ್ರೆ ನಮ್ಮ ದೇಶದಲ್ಲಿ ವಿಕಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜಾತಿವಾದದ ವಿಷಯ ಈ ಸಮಾಜನ ಒಡೆದು ಹಾಕತ್ತೆ. ಒಂದು ಜಾತಿಗೆ ಗೌರವ ಇಟ್ಕೊಳ್ಳೋದು ಕೆಟ್ಟ ವಿಚಾರ ಅಲ್ಲ, ಕೆಲವೊಮ್ಮೆ ಶಕ್ತಿ ನೀಡುತ್ತೆ. ಜಾತಿವಾದದ ವಿಷಯ ಏನಿದೆಯಲ್ಲ, ರೋಷಾನ ಹುಟ್ಟಿಸುತ್ತೆ. ಅದರಿಂದ ಯಾರಿಗೂ ಒಳ್ಳೆಯದಾಗಲ್ಲ. ಮತ್ತು ನಾವು ದೇಶನ ಅದರಿಂದ ಕಾಪಾಡಬೇಕು. ಆದರೆ ನೀವು ವಿಷದ ಬೀಜನ ಬಿತ್ತಾ ಇದ್ದೀರ ಅಂತ ಸೋನಿಯಾ ಅವರು ಹೇಳ್ತಾ ಇರ್ತಾರೆ. ಇಲ್ಲಿ ನೋಡಿ, ಜೈಪುರ್ ಒಳಗೆ ಹತ್ತತ್ರ ಜೂನ್ ಜುಲೈ ತಿಂಗಳಲ್ಲಿ, ಲಾಸ್ಟ್ ಜೂನ್ ಜುಲೈನಲ್ಲಿ ಕಾಂಗ್ರೆಸ್ ಪಾರ್ಟಿಯ ಅಧಿವೇಶನ ಇತ್ತು. ಅದರಲ್ಲಿ ರಾಹುಲ್ ಗಾಂಧಿಯವರ ರಾಜ್ಯಾರೋಹಣ ನಡಿಬೇಕಿತ್ತು. ಅವರನ್ನು ಉಪಾಧ್ಯಕ್ಷರಂತ ಘೋಷಿಸಬೇಕಿತ್ತು. ಆಗ ತುಂಬಾ ಸಂಭ್ರಮದ ವಾತಾವರಣ ಮಾಡಿದ್ರು. ಆವತ್ತು ರಾಹುಲ್ ಗಾಂಧಿ ಭಾಷಣ ಮಾಡಿದ್ರಲ್ಲ, ನಿಮ್ಮ ಹತ್ರ ಹಳೆ ಕ್ಲಿಪ್ಪಿಂಗ್ ಇದ್ರೆ ಆಮೇಲೆ ತೋರಿಸ್ಬೇಡಿ. ಅದರಲ್ಲಿ ಅವರು ಹೇಳಿದರು, ನಾನು ಇವತ್ತು ಬೇಗ ಬೆಳಿಗ್ಗೆ ಎದ್ಕೊಂಡು ಮಮ್ಮಿ ಅವ್ರ ರೂಮ್ ಒಳಗೆ ಹೋಗಿದ್ದೆ. ಮಮ್ಮಿ ಕಣ್ಣೀರಿಡ್ತಾ ಇದ್ದರು. ಮತ್ತೆ ಮಮ್ಮಿ ಹೇಳಿದರು, ನೋಡು ಮಗ, ಪವರ್ ಇಸ್ ಪಾಯ್ಸನ್, ಶಕ್ತಿ ವಿಷದಂತಿರುತ್ತೆ. ಇದನ್ನ ಅವರೇ ಪಬ್ಲಿಕ್ಗೆ ಹೇಳಿದ್ರು. ಈಗ ನೀವೇ ಹೇಳಿ, ಎಲ್ರಿಗಿಂತ ಹೆಚ್ಚು ಪವರ್ನಲ್ಲಿ ಯಾರಿದ್ರು? ಎಲ್ರಿಗಿಂತ ಜಾಸ್ತಿ ವಿಷದ ರುಚಿ ಯಾರು ನೋಡಿದ್ರು? ಎಲ್ರಿಗಿಂತ ಜಾಸ್ತಿ ವಿಷ ಯಾರು ಹೋಟೆಲಿದೆ? ಅಂದರೆ ಜಾಸ್ತಿ ವಿಷಯ ಯಾರು ಉಗುಳ್ತಾರೆ? ನೀವು ಹೇಳಿ, ನಾನೇನು ಮಾಡಬೇಕು? ನೋಡಿ, ನಿಜ ಏನಂದ್ರೆ ಇವತ್ತಿನ ಎಲೆಕ್ಷನ್ ಕ್ಯಾಂಪೈನ್ನ ನೀವು ನೋಡಿದ್ರೆ ಮೌಲಾನಾ ಮತ್ನಿಯವರು ಒಂದು ದೊಡ್ಡ ಮಾತನ್ನ ಹೇಳ್ತಾರೆ. ಅದೇನಂದ್ರೆ, ನರೇಂದ್ರ ಮೋದಿ ಅನ್ನೋ ಹೆಸರನ್ನ ಇಟ್ಕೊಂಡು ಮುಸ್ಲಿಮರನ್ನ ಹೆದರ್ಸ್ತಾ ಇದ್ದಾರೆ ಅಂತ. ನೀವು ಒಗ್ಗಟ್ಟಿನ ಬಗ್ಗೆ ಮಾತಾಡ್ತೀರಾ, ಆದರೆ ನಿಮ್ಮ ಹೆಸರಿಂದ ದೇಶ ಒಡೆದೋಗುತ್ತೆ ಅಂತ. ನನ್ನ ಹೆಸರಿಂದ ಒಡೆಯಲ್ಲ, ಈ ಥರ ಜನ ಮಾತಾಡ್ತಾರಲ್ಲ ಅವರಿಂದ ಒಡೆಯುತ್ತೆ. ಅವರಿಂದಲೇ ಹೊಡಿತೆ. ಅದನ್ನೇ ಹೇಳ್ತಿದ್ದಾರೆ. ಮದೀನಿ ಅವರು ಹೀಗೆ ಹೇಳ್ತಿದ್ರೆ ಮೋದಿ ಹೊಡಿತಾನೆ ಅಂತ ಹೇಳ್ತಾ ಇಲ್ಲ. ಅವರೇನು ಹೇಳೋದು, ಈ ಥರ ಮಾತಾಡ್ತಿರೋರು ಹೊಡಿತಾರೆ, ಹೀಗೆ ಹೇಳ್ತಿದ್ದಾರೆ. ಅವ್ರು ಹೇಳ್ತಾರೆ, ನರೇಂದ್ರ ಮೋದಿ ಅವರ ಹೆಸರು ಕೇಳಿದ್ರೆ ಮುಸಲ್ಮಾನರೆಲ್ಲ ಹೆದರ್ತಾರೆ ಅಂತ. ಸೊ ಮುಸಲ್ಮಾನರು ಹೆದರುವಂಥದ್ದು ಮೋದಿಯವರಲ್ಲಿ ಏನಿದೆ? ಗುಜರಾತ್ನಲ್ಲಿ ನಮ್ಮ ಅನುಭವ ಅಂದರೆ ಮೋದಿ ಹೆಸರು ಹೇಳೋದ್ರಿಂದ ಹೆದರೋದಿಲ್ಲ, ಇನ್ನಷ್ಟು ಉತ್ಸುಕರಾಗಿ ಜಾಸ್ತಿ ಕೆಲಸ ಮಾಡ್ತಾರೆ. ಶೋರ್ ಎಲ್ಲರೂ ಪ್ರಶ್ನೆ ಕೇಳಿವ್ರಂತೆ, ಚಾನ್ಸ್ ಸಿಗುತ್ತೆ. ಸರ್, ನನ್ನ ಕ್ವಶನ್ ಏನಪ್ಪಾ ಅಂದ್ರೆ, ಅಮೆರಿಕ ನಿಮ್ಮನ್ನ ನಿರ್ಬಂಧನೆ ಮಾಡಿತ್ತು. ನೀವು ಪ್ರಧಾನಮಂತ್ರಿಗಳಾದ್ಮೇಲೆ ಅಮೆರಿಕಾಗ್ ಹೋಗೋ ಯೋಚನೆ ಮಾಡ್ತೀರಾ? 2005ರಲ್ಲಿ ಯಾವಾಗ ಈ ವೀಸಾ ವಿಷಯವಾಗಿ ನನ್ನ ಜೊತೆ ಏನು ನಡೆಯಿತೋ ಅವತ್ತಿನ ದಿನ ನಾನು ಪ್ರೆಸ್ ಅವರನ್ನು ಭೇಟಿ ಮಾಡಿದ್ದೆ. ಮತ್ತು ಅವತ್ತು ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ನಾನು ಹೇಳಿದ್ದೆ, ನಾವು ನಮ್ಮ ಭಾರತವನ್ನು ಹೇಗೆ ಮಾಡಬೇಕು ಅಂದರೆ, ಅಲ್ಲಿ ಅಮೆರಿಕ ವೀಸಾ ತಗೊಳ್ಳೋದಕ್ಕೆ ಲೈನ್ನಲ್ಲಿ ನಿಲ್ಲಬೇಕು. ಅಮೆರಿಕದ ಮಿಸ್ಟರ್ ಜೆನ್ಸಿ ಪಾಲ್ ಅವರು ನಿಮ್ಮನ್ನು ಭೇಟಿಯಾಗೋಕೆ ಬಂದಿದ್ದಕ್ಕೆ ಅಲ್ಲಿ ಅವ್ರನ್ನ ಹುದ್ದೆಯಿಂದ ತೆಗೆದ್ರಂತೆ. ಇದನ್ನು ಹುಡುಕಬೇಕು. ಬಹುಶಃ ಪತ್ರಕರ್ತರು ಬೇಗನೆ ಹುಡುಕ್ತಾರೆ.
ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ಳೋ ಸಮಯ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ನರೇಂದ್ರ ಮೋದಿ ಅವರ ಮೇಲೆ ಆರೋಪಗಳು, ಪ್ರಶ್ನೆಗಳು ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಮೊಕದ್ದಮೆ ನಡೆಸಿ ಪ್ರಶ್ನೆಗಳನ್ನ ಕೇಳ್ತಾ ಇರೋದು ಗುಜರಾತ್ನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರನ್ನ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಬಿಜೆಪಿಯ ಪ್ರಧಾನಮಂತ್ರಿ ಪದವಿಯ ಅಭ್ಯರ್ಥಿ ನರೇಂದ್ರ ಮೋದಿ ಅವರ ಮೇಲೆ ಇವರು ಬಿಜೆಪಿಯ ಮೇಲೆ ತಮ್ಮದೇ ಆದ ನಿಯಮಗಳನ್ನ ಹೇರ್ತಿದ್ದಾರೆ ಅನ್ನೋ ಆರೋಪವಿದೆ. ಒಬ್ಬ ಮನುಷ್ಯನ ರೋಲ್ ನಡೆಯುತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಎಲ್ಲೇ ಹೋದ್ರೂ ಮೋದಿ 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 ಅಂತಾನೆ ಕೇಳಿಸುತ್ತೆ. ಪ್ರತಿಯೊಂದು ಪೋಸ್ಟರ್ ಮೇಲೂ ಮೋದಿ ಅವರೇ ಕಾಣ್ತಾರೆ. ಯಾವ ತರ ಅಂತಂದ್ರೆ ಬಿಜೆಪಿಯಲ್ಲಿ ಇನ್ಯಾವ ರಾಜಕಾರಣಿನೂ ಇಲ್ವೇನೋ ಅಂತ. ಹಾಗೇನಿಲ್ಲ. ಭಾರತೀಯ ಜನತಾ ಪಾರ್ಟಿ ಒಂದು ವಿಶಾಲವಾದ ಸಂಘಟನೆಯ ವ್ಯವಸ್ಥೆಯಿಂದ ಆರ್ಗನೈಸೇಷನ್ ಸೆಟಪ್ ರಚನೆಯಾಗುತ್ತೆ. ಸಿಕ್ಕಾಪಟ್ಟೆ ಗ್ಯಾಲಕ್ಸಿ ಆಫ್ ಲೀಡರ್ಸ್, ಎಲ್ಲರೂ ಅತಿ ಶ್ರೇಷ್ಠರು. ಈ ಥರ ತುಂಬ ದೊಡ್ಡ ನಮ್ಮ ಟೀಮ್ ಇದೆ. ಆಗ ನಾವು ಅಟಲ್ಜಿಯವರ ನೇತೃತ್ವದಲ್ಲಿ ಕಾರ್ಯ ಮಾಡ್ತಿದ್ವು. ಅಟಲ್ಜಿ ಬಗ್ಗೆ ಮಾತಾಡ್ತಿದ್ರು. ಮತ್ತು ಅಡ್ವಾಣಿಯವರನ್ನೇ ನೇತೃತ್ವದಲ್ಲಿ ಕೆಲಸ ಮಾಡಿದೆವು. ಅಡ್ವಾಣಿಯವರು ಮಾತಾಡ್ತಿದ್ರು. ಸದ್ಯಕ್ಕೆ ಈ ಕೆಲಸ ನಂಗೆ ಸಿಕ್ಕಿದೆ. ಪಾರ್ಟಿ ಏನು ನಿರ್ಧರಿಸಿದೆ ಅದನ್ನ ನಾನು ಮಾಡಬೇಕು. ನಾನೊಬ್ಬ ಕಾರ್ಯಕರ್ತನಾಗಿ ಇದೆಲ್ಲ ಏನು ನಡೀತಿದೆಯೋ, ಎಲ್ಲಿ ನನ್ನ ಯೋಗದಾನದ ಅವಶ್ಯಕತೆ ಇದೆಯೋ ಅದನ್ನು ನಾನು ನೀಡ್ತೀನಿ. ನಾವೆಲ್ಲ ಒಂದು ಟೀಮು, ತುಂಬ ದೊಡ್ಡ ಟೀಮ್ ನಮ್ಮದು. ಮತ್ತೆ ಟೀಮ್ ರೂಪದಲ್ಲಿ ಕೆಲಸ ಮಾಡ್ತೀವಿ. ನೀವೊಂದು ಟೀಮ್ ತರ ಕೆಲಸ ಮಾಡೋದಾದ್ರೆ ಹಿಂದೆ 6 ತಿಂಗಳಲ್ಲಿ ಅಡ್ವಾಣಿಯವರು 3 ಸಲ ಯಾಕೆ ಹಿಂದೆ ಸರ್ಕೊಂಡ್ರು? ನನಗೆ ಅನ್ಸೋದಿಲ್ಲ ಅವರು ಹಿಂದೆ ಸರಿದಿದ್ದಾರೆ. ಮತ್ತವರು ಆದರೆ ನಾನು ನಿಮಗೆ 3 ವಿಷಯಗಳನ್ನ ಹೇಳ್ಬಿಡ್ತೀನಿ. ನರೇಂದ್ರ ಮೋದಿ ಅವ್ರನ್ನ ಗೋವಾದಲ್ಲಿ ಚುನಾವಣೆ ಪ್ರಚಾರದ ಸಮಿತಿಯ ಮೆಂಬರ್ ಮಾಡಿದಾಗ ಅಡ್ವಾಣಿಯವರು ಎದ್ದು ಹೋಗ್ತಾರೆ. ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಎಲ್ಲರೂ ಅವ್ರ ಮನೆಗೆ ಹೋಗ್ತಾರೆ. ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿಯಾಗಿ ಸ್ಪರ್ಧಿಸಲು ಅವಕಾಶ ಸಿಕ್ಕಾಗ ಅವ್ರ ಮೀಟಿಂಗಿಂದ ಎದ್ದೋಗ್ತಾರೆ. ಆಮೇಲೆ ಅವ್ರನ್ನ ಸಮಾಧಾನ ಮಾಡ್ತಾರೆ. ಮತ್ತೆ ಈಗ ಲೋಕಸಭೆಯ ಟಿಕೆಟ್ ಏನು ಡಿಸೈಡ್ ಆಗ್ತಿತ್ತು, ಅವರು ಭೂಪಾಲಲ್ಲಿ ನಿಂತ್ಕೋಬೇಕು ಅಂತಿದ್ರು, ಆದರೆ ಪಾರ್ಟಿ ಅಹಮದಾಬಾದಲ್ಲಿ ನಿಂತ್ಕೋಬೇಕು ಅಂತ ಹೇಳ್ತಾರೆ. ಈ 3 ವಿಷಯಗಳ ಕ್ಲಾರಿಫಿಕೇಶನ್ ಅಡ್ವಾಣಿಯವರ ಕಡೆಯಿಂದನೂ ಬಂದಿದೆ, ಪಾರ್ಟಿ ಕಡೆಯಿಂದನೂ ಬಂದಿದೆ. ಇವೆಲ್ಲ ಬರೀ ಕಾಲ್ಪನಿಕ ಕಥೆಗಳು ಅಷ್ಟೇ. ಯಾಕಂದರೆ ಯಾವತ್ತು ಗೋವಾದಲ್ಲಿ ನಿರ್ಧಾರ ಆಗಿತ್ತೋ ಫೋನ್ನಲ್ಲಿ ನನಗೆ ಆಶೀರ್ವಾದ ಮಾಡಿದ್ರು. ಅವರ ಆರೋಗ್ಯ ಸರಿ ಇರಲಿಲ್ಲ, ಅವರಿಗೆ ಗೋವಾಗೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಈಗ ಅದು ಪೂರ್ತಿ ಮಸಾಲಾನೇ ಆಗ್ಬಿಡ್ತು. ನ್ಯೂಸ್ ಅವರಿಗೆ ಓಡ್ತಾನೇ ಇದೆ. ಮತ್ತೆ ಜಸ್ವಂತ್ ಸಿಂಗ್ ಅವರು ಈಗಷ್ಟೇ ನನ್ನೊಂದು ಪುಸ್ತಕ ಮೋದಿತ್ವ ಅಂತ ಯಾರೋ ನನ್ನ ಬಗ್ಗೆ ಅವರು ಏನು ಬರೆದಿದ್ದಾರೆ ಅದರ ಪ್ರಸ್ತಾವನೆಯನ್ನು ಜಸ್ವಂತ್ ಸಿಂಗ್ ಮಾಡಿದ್ದಾರೆ ಈಗಷ್ಟೇ. ಮತ್ತೆ ನೀವು ಅವ್ರಿಗೆ ಟಿಕೆಟೇ ಕೊಟ್ಟಿಲ್ಲ. ಏನು ಗೊತ್ತಾ, ಟಿಕೆಟ್ ನಾನು ಕೊಡೋದಿಲ್ಲ. ಸ್ಟೇಟ್ ಇಲೆಕ್ಷನ್ ಕಮಿಟಿ ತಮ್ಮ ರೆಕಮೆಂಡೇಶನ್ ಕಳಿಸ್ತಾರೆ. ಸೆಂಟ್ರಲ್ ಇಲೆಕ್ಷನ್ ಕಮಿಟಿ ಅದನ್ನ ಮಾಡುತ್ತೆ. ಮತ್ತೆ ಅವರ ಮಗ ಈಗಷ್ಟೇ ಅಸೆಂಬ್ಲಿ ಚುನಾವಣೆಯಲ್ಲಿದ್ರು, ಗೆದ್ದಿದ್ದಾರೆ ಕೂಡ. ಜಸ್ವಂತ್ ಸಿಂಗ್ ಅವರ ಮಗ ಅದೇ ಮಾರ್ಮಿರ್ ಲೋಕಸಭಾ ಕ್ಷೇತ್ರದ MLA ಆಗಿದ್ದಾರೆ. ಹೀಗಂತೂ ಇರುವುದಿಲ್ಲ ಅವರ ಬಗ್ಗೆ ನಕಾರಾತ್ಮಕ ಭಾವನೆ ಇದೆ ಅಂತ. ಅಲ್ಲ, ಅವರು ಪಾರ್ಟಿಯವರೇ ಅಲ್ವಾ? ಕೊನೆಯದಾಗಿ ಬಿಜೆಪಿಯಲ್ಲಿ ಲಕ್ಷ ಕಾರ್ಯಕರ್ತರಿದ್ದಾರೆ. ಟಿಕೆಟ್ ಸಿಗೋದು 500 ಜನರಿಗೆ ಮಾತ್ರ. ಅಂದ್ರೆ ಸ್ವಲ್ಪ ಕೋಪಸಿಟಿನ ಹೊರಗಡೆ ಕೂಡ ಏನಾಗ್ತಿದೆ ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗೂ ಚಿಂತೆ ಆಗ್ತಿದೆ. ಇವತ್ತು ಕೂಡ ಅವ್ರ ಭಾಷಣ ಕೇಳಿದೆ. ಅವ್ರು ಹೇಳ್ತಾ ಇದ್ರು, ದೊಡ್ಡ ರಾಜಕಾರಣಿಗಳು ಅಂದ್ರೆ ಅಡ್ವಾಣಿ ಇದ್ದಾರೆ, ಜಸ್ವಂತ್ ಸಿಂಗ್ ಇದ್ದಾರೆ, ನರೇಂದ್ರ ಮೋದಿ ಅವರು ಎಲ್ಲರನ್ನೂ ಹಿಂದಕ್ಕೆ ಹಾಕ್ಬಿಟ್ರು ಅಂತ. ಮೊದಲನೇ ವಿಷಯ ಏನಂದ್ರೆ, ಇವರೆಲ್ಲ ಯಾರು ಗೊತ್ತಾ? ಇವರು ಯಾರೆಂದ್ರೆ ಇವರು ಮೋದಿಗೆ ಬೆರಳು ಹಿಡ್ಕೊಂಡು ನಡೆಯೋಕ್ಕೆ ಕಲಿಸಿದವರು. ಮತ್ತೆ ಇಂದಿಗೂ ನಾನು ಅವರೆಲ್ಲರ ಚರಣದಡಿಯಲ್ಲಿ ಕೂತ್ಕೊಂಡು ಜೀವನದ ಹಲವಾರು ಶಿಕ್ಷಣ ದೀಕ್ಷೆಯನ್ನು ಪಡಿತೀನಿ. ಅದಕ್ಕಾಗಿಯೇ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ಹಿಸ್ಟ್ರಿ ಬಗ್ಗೆ ಗೊತ್ತಿಲ್ಲ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಶೈಲಿ ಬಗ್ಗೆ ಗೊತ್ತಿಲ್ಲ. ಅವರು ಯಾಕೆ ಹೀಗೆ ಹೇಳ್ತಾರೆ ಗೊತ್ತಾ? ಯಾಕೆಂದ್ರೆ ಅವರಲ್ಲಿರೋ ಸೀತಾರಾಮ್ ಕೇಸರಿ ಜೊತೆ ಏನಾಗಿತ್ತು? ಅವರನ್ನು ಎತ್ತಿ ಹಾಕಿ ಆಫೀಸ್ನ ಆಚೆ ಇರೋ ಫುಟ್ಪಾತ್ನಲ್ಲಿ ಬಿಸಾಡಿದ್ರು. ಆಲ್ ಇಂಡಿಯಾ ಕಾಂಗ್ರೆಸ್ನ ಪ್ರೆಸಿಡೆಂಟನ್ನು ಸೋನಿಯಾಜಿ ಅವರನ್ನು ಕೂರಿಸಬೇಕಿತ್ತು. ಅವರಲ್ಲಿ ಹೀಗಾಗುತ್ತೆ. ಅವರು ಬಾಲ್ಯದಿಂದ ಇದನ್ನೇ ನೋಡಿದ್ದಾರೆ. ಅದಕ್ಕೆ ಅವರಿಗೆ ಹೊರಗಿನ ಪ್ರಪಂಚ ಗೊತ್ತೇ ಇಲ್ವಲ್ಲ. ಆದ್ರೆ ಈ ಕಲ್ಚರ್ ಈಗ ಬಿಜೆಪಿಯಲ್ಲೂ ಬಂದಿದೆ ಅಲ್ಲ. ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರು ಟ್ವೀಟ್ ಮಾಡಿದ್ರು, ಸಾಬೀರ್ ಅಲಿ ಈಗ ಪಾರ್ಟಿ ಒಳಗೆ ಬಂದಿದ್ದಾರೆ, ಮುಂದೆ ದಾವೂದ್ ಇಬ್ರಾಹಿಂ ಕೂಡ ಬರ್ತಾರೆ ಅಂತ. ಈಗ ಅವರಿಬ್ಬರ ನಡುವಿನ ವಿಷಯ ಇದು, ಅವರ ಹತ್ರನೇ ಇರಲಿ ಬಿಡಿ.
ನಿಮ್ಮ ಪಾರ್ಟಿಯ ಬಹಳಷ್ಟು ನಾಯಕರು ಏನ್ ಹೇಳ್ತಾರೆ ಅಂದ್ರೆ ನರೇಂದ್ರ ಮೋದಿ ಅವ್ರನ್ನ ಪಾರ್ಟಿ ಒಳಗೆ ಇಷ್ಟಪಡದೆ ಹೋದ್ರೂ ಹೊರಗಿನವ್ರು ಇಷ್ಟಪಡ್ತಾರೆ ಅಂತ. ರಾಜ್ ಠಾಕ್ರೆ, ನಿಮ್ಮ ಸಂಬಂಧ ಇರೋದು ಶಿವಸೇನೆ ಜೊತೆ, ಉದ್ಧವ್ ಠಾಕ್ರೆ ಜೊತೆ. ಆದ್ರೆ ರಾಜ್ ಠಾಕ್ರೆ ಹೇಳ್ತಾರೆ ನಾನು ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತೀನಿ ಅಂತ. ವಿಷಯ ಏನಂದ್ರೆ ಇದರ ಮೊದಲನೇ ಭಾಗ ಏನಿದೆಯೋ ಅದರಲ್ಲಿ ನೀವು ಸಂಶಯ ಪಡೋದು ತಪ್ಪು. ಇಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ನನಗಿಂತ ಎಷ್ಟು ಶ್ರೇಷ್ಠವಾದ ಕಾರ್ಯಕರ್ತರಿದ್ದಾರೆ. ನನ್ನ ಪಾರ್ಟಿಯಲ್ಲಿ ನನಗಿಂತ ಜಾಸ್ತಿ ಅನುಭವ ಇದ್ದವರು, ಅವರೇ ನನ್ನನ್ನು ಅವರ ಹೆಗ್ಲ ಮೇಲೆ ಕೂರಿಸ್ಕೊಂಡಿದ್ದಾರೆ. ನನ್ನ ಪಾರ್ಟಿಯ ಲಕ್ಷಾಂತರ ಕಾರ್ಯಕರ್ತರು ಇಂದು ಹಗಲು ರಾತ್ರಿ ಸಮಯ ನೋಡದೆ ಎಷ್ಟು ಬೆವರು ಸುರಿಸ್ತಾರೆ. ಇವತ್ತು ನಾನೇನಾಗಿದ್ದೀನಿ ಅದಕ್ಕೆ ಕಾರಣ ನನ್ನ ಪಾರ್ಟಿಯ ಲಕ್ಷಾಂತರ ಕಾರ್ಯಕರ್ತರು. ನಾನು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀನಿ ಅಂದರೆ ಅದು ನಮ್ಮ ಪಾರ್ಟಿಯ ಶ್ರೇಷ್ಠ ನೇತೃತ್ವದಿಂದಾಗಿ. ಅವರು ನನ್ನ ತಮ್ಮ ಹೆಗಲ ಮೇಲೆ ಕೂರಿಸ್ಕೊಂಡದಕ್ಕೆ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀನಿ. ಅದಕ್ಕೆ ನನ್ನ ಪಾರ್ಟಿಯಲ್ಲಿ ಯಾರೂ ನನ್ನ ಜೊತೆ ಇಲ್ಲ ಅನ್ನೋದನ್ನ ನಾನು ಯೋಚಿಸೋದಕ್ಕೂ ಆಗಲ್ಲ. ಅವರೆಲ್ಲ ಇರೋದ್ರಿಂದ ನಾನು ನಿಮಗೆ ಕಾಣಿಸ್ತಾ ಇರೋದು. ಅವರು ಇಲ್ಲದೆ ಹೋಗಿದ್ರೆ ನಾನು ನಿಮಗೆ ಈ ಭೂಮಿಯಲ್ಲೂ ಕಾಣಿಸ್ತಾ ಇರಲಿಲ್ಲ. ರಿಯಾಲಿಟಿ ಇದು. ಇನ್ನೊಂದು ವಿಷಯ ಅಂದರೆ, ಯಾವಾಗ ಇಡೀ ದೇಶ ಈ ಮಾತು ಹೇಳ್ತಿದ್ದಾರೆ ಅಂದಮೇಲೆ ಬೇರೆಯವರು ಹೇಳ್ತಿರ್ಬೋದು, ಬೇರೆ ದಳದವರು ಹೇಳ್ತಿರ್ಬೋದು. ಕುಮಾರ್ ವಿಶ್ವಾಸ್ ಅವ್ರು ಹೇಳೋದನ್ನ ಕೇಳಿದ್ದೀನಿ. ಅವರು ನಿಮ್ಮ ಬಗ್ಗೆ ಹೊಗಳ್ತಾ ಕವಿತೆಗಳನ್ನ ಹೇಳ್ತಾರಂತೆ. ನರೇಂದ್ರ ಮೋದಿ ಅವರು ನನ್ನ ಜೊತೆ ಮಾತಾಡ್ತಿದ್ರು ಅಂತಾರಂತೆ. ಈ ಮಾತಂತೂ ನಿಜ. ನೋಡಿ, ನಾನು ಎಲ್ಲರ ಹತ್ರ ಮಾತಾಡ್ತೀನಿ. ಹೆಚ್ಚಿನ ಜನ ಮೋದಿಜಿ ಯಾರ ಹತ್ರನೂ ಮಾತಾಡಲ್ಲ ಅಂತ ಹೇಳ್ತಾರೆ. ಅವ್ರು ನಿಜ ಹೇಳಿದ್ರಲ್ಲ, ನಾನು ಮಾತಾಡ್ತೀನಿ. ಆದರೆ ಕಾಂಗ್ರೆಸ್ನಲ್ಲಿ ಈ ಥರ ಒಂದು ಕ್ರೈಸಿಸ್ ಇಲ್ವೇ ಇಲ್ಲ ಅಲ್ಲ. ಅಲ್ಲಿ ಲೀಡರ್ ಯಾರು, ಅಲ್ಲಿ ಕಮಾಂಡ್ ಯಾರು ನಡೆಯುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಕಾಂಗ್ರೆಸ್ನ ವಿಪತ್ತಿಗೆ ಇದೇ ತಾನೇ ಕಾರಣ. ದೇಶಕ್ಕೆ ಆರತಿ ಬೆಳಗೋದರ ಬದಲು ಅವ್ರು ತಮ್ಮವ್ರಿಗೆ ಆರತಿ ಬೆಳಗ್ತಾ ಇದ್ದಾರೆ. ಅವ್ರ ಸಮಸ್ಯೆಗೆ ಇದೇ ಕಾರಣ. ಮನಮೋಹನ್ ಸಿಂಗ್ ಅವರು ಏನು ಹೇಳಿದ್ರು ಅಂದರೆ, ರಾಹುಲ್ ಗಾಂಧಿ ಹ್ಯಾಸ್ ಔಟ್ಸ್ಟ್ಯಾಂಡಿಂಗ್ ಕ್ರೆಡೆನ್ಷಿಯಲ್ಸ್ ಟು ಬಿಕಮ್ ಪ್ರೈಮ್ ಮಿನಿಸ್ಟರ್, ಮತ್ತು ನಾನು ಅವರ ಅಡಿಯಲ್ಲಿ ಕೆಲಸ ಮಾಡೋದಕ್ಕೆ ತಯಾರಾಗಿದ್ದೀನಿ. ನಿಮ್ಮ ಪಾರ್ಟಿಯಲ್ಲಿ ಯಾವ ದೊಡ್ಡ ರಾಜಕಾರಣಿ ಆದರೂ ಈ ರೀತಿ ಹೇಳಿದ್ರಾ ನಾನು ನಿಮ್ಮ ಅಡಿಯಲ್ಲಿ ಕೆಲಸ ಮಾಡ್ತೀನಿ ಅಂತ? ಇದಕ್ಕೆ ಕಾರಣ ಅಂದರೆ ನಾನೇ ಹೇಳ್ತೀನಿ, ನಾನು ಎಲ್ಲರ ಜೊತೆನೂ ಕೆಲಸ ಮಾಡ್ತೀನಿ. ನಾನೇ ಹೇಳ್ತೀನಲ್ಲ, ಇವರೆಲ್ಲರೂ ನನ್ನ ನೇತಾರರು. ಅವರ ಶಿಕ್ಷಣ ದೀಕ್ಷೆಯಿಂದ ನಾನು ಬೆಳೀತಿರೋದು. ನಾನು ಅವರ ಅಂಡರೇ ಕೆಲಸ ಮಾಡ್ತೀನಿ. ಆದರೆ ನೀವು ಯಾರಡಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದೀರೋ ಅದೇ ರೀತಿ ಮುರಳಿ ಮನೋಹರ್ ಜೋಶಿ ಇದ್ದಾರೆ. ಅವರು ಬನಾರಸಲ್ಲಿ ನಿಂತ್ಕೊಳ್ಳೋಕೆ ನೋಡ್ತಾ ಇದ್ರು, ಅಲ್ಲಿಗೆ ನೀವು ಹೋಗ್ಬಿಟ್ರಿ. ನನಗೆ ಆಮಂತ್ರಣ ಅವರೇ ಕೊಟ್ಟರು. ಅವರು ಕಾನ್ಪುರ್ನ ಒಳ್ಳೆ ಸೀಟ್ಗೆ ಕಂಟೆಸ್ಟ್ ಮಾಡ್ತಿದ್ದಾರೆ. ನನಗೆ ನಂಬಿಕೆ ಇದೆ ಈ ಬಾರಿ ಅವರು ತಮ್ಮ ಜೀವನದ ಅತ್ಯಂತ ಜಾಸ್ತಿ ವೋಟ್ಗಳಿಂದ ಗೆಲ್ತಾರಂತ. ಸರ್, ನೀವು ಪ್ರಧಾನಮಂತ್ರಿಗಳಾದ್ಮೇಲೆ ಅಡ್ವಾನಿ ಅವರನ್ನ ಪ್ರೆಸಿಡೆಂಟ್ ಮಾಡ್ತೀರಾ? ಏನು ಗೊತ್ತಾ, ಒಂದು ವೇಳೆ ಮೋದಿ ಪ್ರಧಾನಮಂತ್ರಿ ಆಗಿದ್ದಾನೆ ಅಂದರೆ ಅದಕ್ಕೆ ಕಾರಣ ಅಡ್ವಾನಿಯವರೇ. ನನ್ನ ಮಾಡಿದವರನ್ನ ನಾನು ಮಾಡೋಕೆ ಹೇಗೆ ಸಾಧ್ಯ? ನಾನು ಮೋದಿ ಅವ್ರ ಹತ್ರ ಕೇಳೋದೇನಂದ್ರೆ, ಎಲ್ಲಾ ಪಾರ್ಟಿಗಳು ತಮ್ಮ ಮ್ಯಾನಿಫೆಸ್ಟೋಲ್ ಹೇಳಿರೋದು ಅವರು ಮಹಿಳೆಯರ ಸುರಕ್ಷತೆಗೋಸ್ಕರ ಕೆಲಸ ಮಾಡ್ತಾರೆ ಅಥವಾ ಅವರನ್ನ ಸುರಕ್ಷಿತವಾಗಿಡ್ತಾರೆ. ಸೊ ನಾವು ಸುರಕ್ಷಿತವಾಗಿರೋದಕ್ಕೆ ನೀವು ಏನ್ ವ್ಯವಸ್ಥೆ ಮಾಡ್ತೀರಾ ಅಂತ ಹೇಳಿ. ನಿಮ್ಮಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಇದೆ. ಒಂದು ವೇಳೆ ಅವಕಾಶ ಸಿಕ್ಕರೆ ಅಕ್ಟೋಬರ್ನಲ್ಲಿ ನಮ್ಮ ಕಡೆ ನವರಾತ್ರಿಯ ಹಬ್ಬ ನಡೆಯುತ್ತೆ. ಒಂದು ಸಲ ಗುಜರಾತ್ನಲ್ಲಿ ನವರಾತ್ರಿಯ ಹಬ್ಬ ನೋಡಕ್ಕೆ ಬನ್ನಿ. ಮತ್ತು ರಾತ್ರಿ 1-2 ಗಂಟೆಗೆ ಹಾಗೇನೆ ಸುಮ್ಮನೆ ವಾಕಿಂಗ್ಗೆ ಹೋಗಿ. ನೀವು ನೋಡ್ತೀರಾ, ಚಿಕ್ಕ ಹುಡುಗೀರು ಪೂರ್ತಿ ಒಡವೆಗಳನ್ನು ಹಾಕ್ಕೊಂಡು ಒಬ್ಬೊಬ್ಬರೇ ಸ್ಕೂಟಿ ಮೇಲೆ ನಡುರಾತ್ರಿಯಲ್ಲಿ ಹೋಗೋದನ್ನು ನೀವು ನೋಡ್ತೀರಾ. ಅಂದರೆ ಇವೆಲ್ಲವೂ ಸಾಧ್ಯ, ಖಂಡಿತ ಸಾಧ್ಯ. ಇವತ್ತು ಮುಲಾಯಂ ಸಿಂಗ್ ಯಾದವ್ ಅವರು ಒಂದು ಪಬ್ಲಿಕ್ ಮೀಟಿಂಗಲ್ಲಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು, ಈ ಹುಡುಗರು ಬಲಾತ್ಕಾರವನ್ನು ಏನು ಮಾಡ್ತಾರೆ ಅದು ಸಣ್ಣ ಪುಟ್ಟ ಕ್ರೈಮ್ ಆಗಿದೆ ಮತ್ತು ಬಲಾತ್ಕಾರ ಮಾಡಿದವ್ರನ್ನ ಗಲ್ಲಿಗೇರಿಸುವಂಥ ಶಿಕ್ಷೆ ಏನಿದೆ ಅದು ಸರಿಯಲ್ಲ. ಒಂದು ವೇಳೆ ನಾನು ಪ್ರಧಾನಮಂತ್ರಿ ಆದರೆ ಈ ಕಾನೂನು ಬದಲಾಯಿಸ್ತೀನಿ ಅಂತಂದರು. ಒಂದು ವೇಳೆ ನೀವು ಈ ಥರದ ವಿಷಯನ ಜೋಡಿಸ್ತಾ ಹೋದರೆ, ಯಾವಾಗ ಮುಂಬೈನಲ್ಲಿ ಇಷ್ಟು ದೊಡ್ಡ ಆತಂಕವಾದಿಗಳಿಂದ ದಾಳಿಯಾದಾಗ ಅಲ್ಲಿರೋ ಕಾಂಗ್ರೆಸ್ನ ಗೃಹಮಂತ್ರಿ ಹೇಳಿಕೆ ಕೊಟ್ಟಿದ್ರು, ಈ ಥರ ಚಿಕ್ಕ ಪುಟ್ಟ ಘಟನೆಗಳು ನಡೀತಾನೆ ಇರುತ್ತೆ. ಈ ಮೈಂಡ್ಸೆಟ್ ಇದೆಯಲ್ಲ, ಇದೇ ದೇಶಕ್ಕೆ ಸಂಕಟವನ್ನು ತರುತ್ತೆ. ನಮಗೆ ಇಂಥ ಘಟನೆಗಳಿಂದ ಸಂಕಟ ಆಗ್ತಿಲ್ಲ.
ಪರವಾಗಿಲ್ಲ ಬಿಡಿ. ಇದನ್ನ ಸರಿಪಡಿಸೋದಕ್ಕೆ ಬಹುಶಃ ಸಮಾಜವನ್ನು ಜಾಗೃತಗೊಳಿಸೋ ಇನ್ನೂ ಹಲವಾರು ವಿಷಯಗಳಿವೆ. ಆದರೆ ನಾವು ಇನ್ಸೆನ್ಸಿಟಿವ್ ಆಗೋದಕ್ಕೆ ಹೇಗೆ ಸಾಧ್ಯ? ಒಂದು ಕ್ಷಣಕ್ಕೆ ನೀವೇ ಆ ಹೆಣ್ಮಗು ಅಂದ್ಕೊಳ್ಳಿ, ಯಾರ ಮೇಲೆ ಈ ಅಪರಾಧ ಆಗಿದೆ. ಆವಾಗ ನೀವು ಯೋಚನೆ ಮಾಡ್ತೀರಾ ಇದು ಚಿಕ್ಕ ಪುಟ್ಟ ಘಟನೆ ಅಂತ? ಒಂದ್ಸಲ ಯೋಚನೆ ಮಾಡಿ, ನೀವೇ ಸ್ವತಃ ಆ ಹುಡುಗಿ ಅಂತ. ಇಲ್ಲ, ಯೋಚಿಸಿ ಅವಳು ನಿಮ್ಮ ಮಗಳೇ ಅಂತ, ಮತ್ತೆ ಅವಳ ಮೇಲೆ ಅಪರಾಧ ಆಗಿದೆ. ಆವಾಗ ನಿಮಗೆ ಹೇಗೆ ಅನಿಸುತ್ತೆ ಆ ವಿಚಾರವನ್ನು ಮಾಡಿ. ಭಾರತದ ಪ್ರತಿಯೊಬ್ಬ ಮಗಳು ನಮ್ಮ ಮಗಳ ಥರಾನೇ ಅಲ್ವಾ? 21st ಸೆಂಚುರಿ, ಸುಶಿಕ್ಷಿತ ಸಮಾಜ, ಇದೆಲ್ಲ ಏನು ಕೇಳ್ತಾ ಇದ್ದೀವಿ? ಇವು ಮನಸ್ಸಿಗೆ ಆಘಾತ ಕೊಡೋ ವಿಷಯಗಳು. ಮತ್ತೆ ಅದರಲ್ಲೂ ಇದು ಗಾಯದ ಮೇಲೆ ಉಪ್ಪು ಎರಚುವ ಕೆಲಸ ಆಗಿದೆ. ಈ ನೇತಾರಗಳ ನೆಗ್ಲಿಜೆನ್ಸ್ನಿಂದ ಆಗತ್ತೆ. ಇದ್ರ ಬಗ್ಗೆ ತುಂಬಾನೇ ದುಃಖ ಆಗತ್ತೆ. ಇಲ್ಲಿ ನಾನು ರಾಜಕೀಯದ ಬಗ್ಗೆ ಮಾತಾಡ್ತಿಲ್ಲ, ನನಗೆ ತುಂಬಾನೇ ದುಃಖ ಆಗತ್ತೆ. ಇದರಲ್ಲಿ ಯಾವ ಪೊಲಿಟಿಕಲ್ ಸ್ಕೋರು ನನಗೆ ಬೇಕಾಗಿಲ್ಲ. ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಕೊನೆ ಪಕ್ಷ ಈಶ್ವರ ನನಗೆ ಇಂಥ ಬುದ್ಧಿ ಕೊಡದೇ ಇರಲಿ, ಇಂಥ ಬುದ್ಧಿ ಕೊಡಬಾರ್ದು. ಈಗ ಒಂದು ಸಣ್ಣ ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ನರೇಂದ್ರ ಮೋದಿ ಅವರ ಮೇಲೆ ಇನ್ನಷ್ಟು ಪ್ರಶ್ನೆ ಆರೋಪಗಳು ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿ ಬಂದಿರೋದು ಭಾರತೀಯ ಜನತಾ ಪಾರ್ಟಿಯಿಂದ ಪ್ರಧಾನಮಂತ್ರಿ ಹುದ್ದೆಗೆ ಸ್ಪರ್ಧಿಸ್ತಾ ಇರುವಂತ ನರೇಂದ್ರ ಮೋದಿ ಅವರು. ಈಗ ಜನರಲ್ಲಿ ಯಾರಾದರೂ ಪ್ರಶ್ನೆ ಕೇಳೋರಿದ್ದೀರಾ? ಒಬ್ಬೊಬ್ಬರಾಗಿ ಕೇಳಿ. ಸರ್, ನೀವು ಎಲ್ಲೂ ನಿಲ್ದೆ ಸದಾಕಾಲ ಓಡ್ತಾನೆ ಇದ್ದೀರಾ 2 ತಿಂಗಳುಗಳಿಂದ. ಇದಕ್ಕೆ ಮೋಟಿವೇಶನ್ ಎಲ್ಲಿಂದ ಸಿಗುತ್ತೆ? ನಾನು ಇದನ್ನ 15 ಸೆಪ್ಟೆಂಬರಿಂದ ಶುರು ಮಾಡಿದ್ದೆ. ಇವಾಗ ನಡೀತಿರೋದು ಏಪ್ರಿಲ್. ಹೌದು. ಹಾಗಿದ್ರೆ ನನ್ನ ಪ್ರಕಾರ ಸುಮಾರು 6-7 ತಿಂಗಳಾಯಿತು. ಹೌದು. ಏನಂದ್ರೆ ನಾನು ದಿನಗೂಲಿ ಮನುಷ್ಯ. ನನ್ನ ಬಾಲ್ಯದ ಜೀವನ ತುಂಬ ಸಮಸ್ಯೆಗಳಿಂದ ಕಳೆದಿದ್ದೀನಿ. ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡಿಕೊಳ್ಳೋ ಹವ್ಯಾಸನೂ ನನಗಿದೆ. ಯೋಗ ಮಾಡೋ ಪರಂಪರೆ ತುಂಬ ವರ್ಷಗಳಿಂದ ನನ್ನ ಜೀವನದಲ್ಲಿದೆ. ಯೋಗ ಮತ್ತು ಪ್ರಾಣಾಯಾಮ ಎರಡನ್ನೂ ಮಾಡ್ತೀನಿ. ಆದರೆ ಅದಕ್ಕಿಂತನೂ ಜಾಸ್ತಿ ನನ್ನ ಅಭಿಪ್ರಾಯ ಏನಂದರೆ, ಕೆಲಸ ಮಾಡೋದ್ರಿಂದ ಯಾವತ್ತೂ ಸುಸ್ತಾಗೋದಿಲ್ಲ. ಸುಸ್ತು ಅನಿಸುತ್ತೆ ಕೆಲಸ ಮಾಡದೇ ಇದ್ದರೆ. ನನಗೆ ಕೆಲಸ ಮಾಡಿದರೆ ಸಂತೋಷ ಸಿಗುತ್ತೆ. ಮತ್ತು ಇನ್ನೊಂದು ವಿಷಯ ಅಂದರೆ, ನೀವು ಜನತೆಗಳ ಆಶೀರ್ವಾದ. ಇದೆಷ್ಟು ದೊಡ್ಡ ಶಕ್ತಿ ಅಂದರೆ ನಿಮ್ಮನ್ನು ನಿಲ್ಲಕ್ಕೆ ಬಿಡೋದಿಲ್ಲ. ಜನತೆಯ ಪ್ರೀತಿ ನಿಮ್ಮನ್ನು ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಆದರೆ ಕಮಿಟ್ಮೆಂಟ್ ಇರಬೇಕು. ಮತ್ತು ಕಮಿಟ್ಮೆಂಟ್ ಇದ್ದರೆ ತುಂಬ ಬೇಗನೆ ಕನೆಕ್ಟ್ ಆಗ್ತೀರಾ. ತುಂಬ ಬೇಗನೆ ಕನೆಕ್ಟ್ ಆದರೆ ಆವಾಗ ನೀವು ವಿಷಯಗಳನ್ನು ಕನ್ವರ್ಟ್ ಕೂಡ ಮಾಡ್ತೀರಾ. ಮತ್ತು ನನಗೆ 125 ಕೋಟಿ ದೇಶವಾಸಿಗಳಿಂದ ಪ್ರೀತಿ ಏನು ಸಿಕ್ಕಿದೆ ಅದನ್ನ ಕಳೆದ 6 ತಿಂಗಳಲ್ಲಿ ಅನುಭವಿಸಿದ್ದೀನಿ ನಾನು. ಬಹುಶಃ ಅದು ಆ ಪರಮಾತ್ಮನ ಕೃಪೆಯಿಂದ ನನಗಿಷ್ಟು ಪ್ರೀತಿ ಸಿಕ್ಕಿದೆ. ಸರ್, ನಾನು ನಿಮ್ಮ ಹತ್ರ ಕೇಳಬೇಕಾಗಿರೋ ಕ್ವೆಶ್ಚನ್ ಅಂದರೆ, ನಿಮ್ಮ ಬಟ್ಟೆ ತುಂಬ ಸ್ಟೈಲಿಶ್ ಆಗಿರುತ್ತೆ. ನಿಮ್ಮ ಡಿಸೈನರ್ ಯಾರು? ನಿನ್ನೆ ತಾನೇ ನ್ಯೂಸ್ ಪೇಪರಲ್ಲಿ ಬಂದಿತ್ತು ಸರ್. ಅದೇನು ಗೊತ್ತಾ, ನಾನೀಗ ಯಾವ ಮಟ್ಟಕ್ಕೆ ತಲುಪಿದ್ದೀನಿ ಅಂದರೆ ಥರದ ಮಾತುಗಳು ಬರುತ್ತವೆ. ರಿಯಾಲಿಟಿ ಬಗ್ಗೆ ಹೇಳ್ತೀನಿ. ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ಮನೆ ಬಿಟ್ಟೆ. ಒಂದು ಚಿಕ್ಕ ಕೈ ಚೀಲದಲ್ಲೇ ನನ್ನ ವಸ್ತುಗಳು ಇರ್ತಿದ್ವು. ನಾನು ಸುಮಾರು 45 ವರ್ಷಗಳಿಂದ ಕೇವಲ ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ. ಮತ್ತು ಸುಮಾರು 40 ವರ್ಷಗಳಿಂದ ಭಿಕ್ಷೆ ಬೇಡಿ ಊಟ ಮಾಡ್ತಾ ಇದ್ದೀನಿ. ಜನರ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಊಟ ಮಾಡ್ತಿದ್ದೆ. ಈಗ ನನ್ನ ವಸ್ತುಗಳು ಕಡಿಮೆ ಇರಲಿ ಅಂತ ನಾನೇ ಬಟ್ಟೆನೂ ಒಗೀತಿದ್ದೆ. ಬಟ್ಟೆ ಒಗೆಯೋದಕ್ಕೆ ಸಮಸ್ಯೆ ಆಗಬಾರ್ದು ಅಂತ ನಾನೇನು ಮಾಡಿದೆ, ನನ್ನ ಹತ್ರ ಒಂದು ಕುರ್ತಾ ಇತ್ತು ಉದ್ದ ತೋಳಿಂದು. ನನಗೆ ಅನ್ನಿಸ್ತು ಇದಕ್ಕೆ ಜಾಗ ಜಾಸ್ತಿ ಬೇಕು ಅಂತ. ಒಗೆಯೋದಕ್ಕೂ ಸಮಯ ಬೇಕು, ಮತ್ತು ಬ್ಯಾಗ್ಲು. ನಾನೇ ಅದನ್ನ ಕತ್ತರಿಸ್ಬಿಟ್ಟೆ. ಮತ್ತು ಅದು ಹಾಫ್ ಸ್ಲೀವ್ ಆಯಿತು.
ಕಳೆದ 25-30 ವರ್ಷಗಳಿಂದ ನಾನು ಈ ಥರದ ಬಟ್ಟೆನೇ ಹಾಕೋದು. ಇನ್ನೊಂದು ವಿಷಯ ಅಂದರೆ, ಈ ಮಾತು ನಿಜ, ನನಗೆ ಶಿಸ್ತಾಗಿರೋಕ್ಕೆ, ಶುಚಿಯಾಗಿರೋದಕ್ಕೆ, ಸ್ವಲ್ಪ ಕಲರ್ ಕಾಂಬಿನೇಷನ್ ಬಗ್ಗೆ ಈಶ್ವರ ಜ್ಞಾನ ಕೊಟ್ಟಿದ್ದಾನೆ. ನಾನು ನನ್ನ ರೀತಿಯಲ್ಲೇ ಮಾಡ್ತಿದ್ದೀನಿ. ಆದರೆ ಆ ಪರಮಾತ್ಮ ನನಗೆ ಇದನ್ನು ಕೊಟ್ಟಿರೋದ್ರಿಂದ ಪ್ರತಿಯೊಂದರಲ್ಲೂ ನಾನು ಫಿಟ್ ಆಗಿಬಿಡ್ತೀನಿ. ನನಗೆ ಯಾರೇ ಫ್ಯಾಷನ್ ಡಿಸೈನರೂ ಇಲ್ಲ, ಅಂಥ ಯಾವುದೇ ವ್ಯವಸ್ಥೆ ಇಲ್ಲ. ಟೇಲರ್ ಅಂತೂ ಬೇಕೇ ಬೇಕು. ಟೇಲರ್ ಅದನ್ನ ಹೊಲಿತಾನೆ, ಮತ್ತು ಎಲ್ಲ ಸರಿಯಾಗಿ ನಡೆಯುತ್ತೆ. ಆದರೆ ಈ ಪ್ರಶ್ನೆ ಕೇಳಿ ನನಗೆ ಸಂತೋಷವಾಯಿತು, ನಾನು ಶಿಸ್ತಾಗಿರ್ತೀನಿ ಅಂತ. ಯಾರಿಗೂ ಗೊತ್ತೇ ಇರಲಿಲ್ಲ ನಿಮ್ಮ ಒಂದು ಜೀವನದ ಬಗ್ಗೆ. ಆದರೆ ಸ್ವಲ್ಪ ದಿನದ ಹಿಂದೆ ಗೊತ್ತಾಯಿತು ನೀವು ಸ್ಟೇಷನ್ನಲ್ಲಿ ಟೀ ಮಾಡ್ತಿದ್ರಂತೆ. ಇದು ಖಂಡಿತ ನಿಜ. ನಾನು ಸ್ವತಃ ಈ ವಿಷಯಗಳ ಬಗ್ಗೆ ಮಾತಾಡಲ್ಲ. ಗುಜರಾತ್ನಲ್ಲಿ ತುಂಬ ಜನರಿಗೆ ಗೊತ್ತಿದೆ. ಗುಜರಾತ್ನಲ್ಲಿ ಇದು ಹೊಸದಲ್ಲ. ಆದರೆ ಗುಜರಾತ್ ಹೊರಗಡೆ ಕೂಡ ನನ್ನ ಬಗ್ಗೆ ಸ್ವಲ್ಪ ಚರ್ಚೆ ನಡೀತಾ ಇದೆ. ಈ ನಡುವೆ ಮೀಡಿಯಾ ಎಷ್ಟು ವೈಬ್ರೆಂಟ್ ಇದೆ ಅಂದರೆ, ಅವರು ನಮ್ಮ ಜೇಬಿಂದ ಏನು ಕೆಳಗೆ ಬಿದ್ದರೂ ಸಹ ಅದರ ಫೋಟೋ ಪೇಪರಲ್ಲಿ ಬಂದುಬಿಡುತ್ತೆ. ಇದು ಗೊತ್ತಾಯಿತು. ಆಮೇಲೆ ಏನಾಯಿತು ಅಂದರೆ, ಒಂದಿನ ನಾನು ಡೆಲ್ಲಿಗೆ ಬಂದೆ. ಬಹುಶಃ ಅಕ್ಟೋಬರಲ್ಲಿ ಅಲ್ಲಿ ರ್ಯಾಲಿ ಇತ್ತು. ಆ ದಿನವೇ ಕಾಂಗ್ರೆಸ್ನವರು ಬಾಯಿಗೆ ಬಂದ ಹಾಗೆ ಬೈದ್ಬಿಟ್ಟಿದ್ರು. ಈ ಮೋದಿ ಅಮೇರಿಕಾದ ಏಜೆಂಟು, ಬರೀ ಶ್ರೀಮಂತರ ಹತ್ರ ಹೋಗ್ತಾನೆ, ಈ ಥರ ಎಲ್ಲ. ನನಗೆ ತುಂಬ ದುಃಖ ಆಗ್ತಿತ್ತು. ನನಗೆ ಅನ್ನಿಸ್ತು, ಈ ಥರದ ಭಾಷೆ ಮಾತಾಡ್ತಾರಲ್ಲ ಇವರಿಗೆ ಹೇಳಬೇಕು ನಾನು. ಜೀವನದಲ್ಲಿ ಮೊದಲನೇ ಸಲ ಇಲ್ಲೇ ಡೆಲ್ಲಿಯಲ್ಲಿ ಆರೋಹಣೆಯಲ್ಲಿ ನನ್ನ ರ್ಯಾಲಿ ನಡಿಬೇಕಾದ್ರೆ ನಾನು ಕೇಳಿದೆ, ಜನ ಏನು ಹೇಳ್ತಾ ಇದ್ದಾರೆ, ನಾನು ಯಾರು ಅಂತ ಇವ್ರಿಗೆ ಗೊತ್ತಿದ್ಯಾ? ನಾನು ಹೇಳ್ದೆ, ನಾನು ಬಾಲ್ಯದಲ್ಲಿ ರೈಲ್ ಬೋಗಿಯಲ್ಲಿ ಟೀ ಮಾರಿ ದೊಡ್ಡನಾಗಿದ್ದೀನಿ, ನೀವೀ ಅಪವಾದಗಳನ್ನು ಹೊರಿಸ್ತೀರಾ? ಆವಾಗ ಈ ಮಾತು ಹೊರಗೆ ಬಂತು. ಉಳಿದವೆಲ್ಲ ಸುಮಾರು ವಿಷಯಗಳಾಗುತ್ತವೆ, ಎಲ್ಲವನ್ನು ನಾವು ಹೇಳೋಕ್ಕಾಗತ್ತಾ? ಈಗ ಅದನ್ನು ನಾನು ಹೇಳ್ತೀನಿ ಬಿಡಿ. ಚಿಕ್ಕ ವಯಸ್ಸಲ್ಲಿ ನೀವೆಷ್ಟು ತಲೆಹರಟೆ ಅಂದರೆ, ನದಿಯಿಂದ ಮೊಸಳೆ ಮರಿನ ತಗೊಂಡು ನಿಮ್ಮ ಮನೆಗೆ ಹೋಗಿದ್ರಂತೆ. ನನ್ನಲ್ಲಿ ತುಂಟತನ ಕಡಿಮೆ, ಸಾಹಸ ಜಾಸ್ತಿ ಇತ್ತು. ನೀವು ಹೇಳಿದ್ದು ನಿಜಾನೇ ಅಂದರೆ, ಸ್ವಲ್ಪ ನಮ್ಮ ಹಳ್ಳಿಯಲ್ಲಿ ಒಂದು ದೊಡ್ಡ ಕೆರೆ ಇದೆ, ಮತ್ತು ನನಗೆ ಈಜೋದಕ್ಕೆ, ನೀರಲ್ಲಿರೋದಕ್ಕೆ, ಬಟ್ಟೆ ಹೋಗಿದ್ದಕ್ಕೆ ನಾನು ಅಲ್ಲೇ ಹೋಗ್ತಿದ್ದಲ್ವ. ಅದಕ್ಕೆ ಅಲ್ಲಿ ಒಂದಿನ ತಗೊಂಡು ಬಂದೆ. ಸ್ಕೂಲ್ಗೆ ತಗೊಂಡೋದಾಗ ನಮ್ಮ ಟೀಚರ್ಸ್ ಎಲ್ಲ ತುಂಬ ಗಾಬರಿ ಆಗಿಬಿಟ್ರು. ಆದರೆ ಇದು ಆಶ್ಚರ್ಯ ಅಂತ ಅನ್ಸಲ್ವಾ? ಯಾರು ಸ್ಟೇಷನ್ನಲ್ಲಿ ಟೀ ಮಾರ್ತಿದ್ರೋ, ಯಾರು ಮನೆ ಬಿಟ್ಟು ಭಿಕ್ಷೆ ಬೇಡಿ ಊಟ ಮಾಡ್ತಿದ್ರೋ, ಅವರು ಇವತ್ತು ನರೇಂದ್ರ ಮೋದಿ ಅಂತ ಬ್ರ್ಯಾಂಡ್ ಆಗಿದ್ದಾರೆ. ಅವರ ಹೆಸರಿಂದ ಕಾಮಿಕ್ ಸೇಲ್ ಆಗುತ್ತೆ, ಸೀರೆಗಳು ಸೇಲ್ ಆಗುತ್ತೆ, ಚಿಪ್ಸ್ ಸೇಲ್ ಆಗುತ್ತೆ, ಎಷ್ಟೋ ಥರದ ವಸ್ತುಗಳು ನರೇಂದ್ರ ಮೋದಿ ಅವ್ರ ಹೆಸರಲ್ಲಿ ಸೇಲ್ ಆಗುತ್ತೆ. ಆಶ್ಚರ್ಯ ಆಗುತ್ತೆ, ಖಂಡಿತ ನನಗೆ ಆಶ್ಚರ್ಯ ಆಗುತ್ತೆ. ನಿಮ್ಮ ಮಾತಲ್ಲಿ ಒಮ್ಮತ ಇದೆ. ಯಾಕೆಂದರೆ ನನ್ನ ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಇವತ್ತಿಗೂ ನನ್ನ ಕುಟುಂಬ, ನಿಮಗೆ ಆಶ್ಚರ್ಯ ಆಗ್ಬೋದು, ನಾನು ಈ ದೇಶದ ಸಮೃದ್ಧ ರಾಜ್ಯದ ಮುಖ್ಯಮಂತ್ರಿ. ಆದರೆ ನನ್ನ ತಾಯಿ ಇವತ್ತು 8x8ನ ಕೋಣೆಯಲ್ಲಿರ್ತಾರೆ. ಅದಕ್ಕೆ ನನಗಂತೂ ಇದು ಖಂಡಿತ ಆಶ್ಚರ್ಯನೇ. ನನ್ನ ಬ್ಯಾಕ್ಗ್ರೌಂಡು ಇಲ್ಲ, ನನ್ನ ಜೀವನದಲ್ಲಿ ಇದು ಹೇಗೆ ಬಂತು? ನನಗಿದು ಚಮತ್ಕಾರ ಅನಿಸುತ್ತೆ. ಇದು ಎಲ್ಲಿಂದ ಆಯಿತು, ಹೇಗಾಯಿತು ಅಂತ ನನಗೆ ಗೊತ್ತಿಲ್ಲ. ಜನತೆ ಇಚ್ಛೆ ಏನಿದೆಯೋ, ವಿಧಿ ಆಟವೋ ಇದು, ಸ್ವತಃ ನಾನು ಯೋಚನೆ ಮಾಡೋಕ್ಕಾಗಲ್ಲ. ಮತ್ತು ನನ್ನನ್ನು ಒಂದು ವೇಳೆ ದೇಶದ ಜನತೆ ಕೇಳಿಸ್ಕೋತಾ ಇದ್ದಾರೆ, ನನಗೆ ಗೈಡ್ ಮಾಡಿ, ನನ್ನ ಜೀವನದಲ್ಲಿ ಹೇಗೆ ಬಂತು ನನಗೂ ಗೊತ್ತಾಗ್ಬೋದು. 2002ರ ಘಟನೆ ಆದ ನಂತರ ಸಂಪೂರ್ಣವಾಗಿ ಭಾರತೀಯ ಮೀಡಿಯಾ, ವಿದೇಶಿ ಮೀಡಿಯಾ, ಇಲ್ಲಿನ ರಾಜಕೀಯ ಪಕ್ಷಗಳು ನಿಮ್ಮಿಂದೆ ಹಂಟರ್ ಆಗಿ ಬಿದ್ದಿದ್ದಾರೆ. ಇದನ್ನೆಲ್ಲ ಸಂಭಾಳಿಸೋಕೆ ನಿಮ್ಮಲ್ಲಿ ಶಕ್ತಿ ಹೇಗೆ ಬರುತ್ತೆ ಸರ್? ತುಂಬಾ ಕಠಿಣವಾದಂತಹ ಕಾಲ. ನಿಮಗೆ ಇದನ್ನು ಎದುರಿಸೋಕೆ ಶಕ್ತಿ ಹೇಗೆ ಸಿಗುತ್ತೆ? ನೀವೊಂದು ವೇಳೆ ಸತ್ಯದ ದಾರಿಯಲ್ಲಿ ನಡೆದ್ರೆ, ಆಗ ನಿಮ್ಮಲ್ಲಿ ಅಪರಾಧ ಸಹಿಸಿಕೊಳ್ಳೋ ದೊಡ್ಡ ಶಕ್ತಿ ಹುಟ್ಕೊಳ್ಳುತ್ತೆ. ಮತ್ತೆ ನಾನು ಸತ್ಯದ ಆಧಾರದ ಮೇಲೆ ಬದುಕಿದ್ದೀನಿ. ಅಪರಾಧ ಇಂದಿಗೂ ನಡೀತಾ ಇದೆ. ಮತ್ತೆ ಬಹುಶಃ ಅದು ನನ್ನ ಕಠಿಣ ತಪಸ್ಸಾಗಿತ್ತು. ಅದನ್ನೆಲ್ಲ ಮಾಡಿ ನಾನು ಆಚೆ ಬಂದಿದ್ದೀನಿ. ಇದೇ ಕಾರಣದಿಂದ ಬಹುಶಃ 125 ಕೋಟಿ ಜನ ನನ್ನ ಪ್ರೀತಿಸ್ತಾ ಇದ್ದಾರೆ. ಒಂದು ವೇಳೆ ನಾನು ಆ ತಪಸ್ಸನ್ನು ಮಾಡದೇ ಇದ್ದಿದ್ರೆ, ಕಠೋರ ಅಗ್ನಿ ಪರೀಕ್ಷೆನ ಪಾರು ಮಾಡದೇ ಇದ್ದಿದ್ರೆ, ಆವಾಗ ಬಹುಶಃ ದೇಶದವರು ಇಷ್ಟು ಪ್ರೀತಿ ಮಾಡ್ತಾ ಇರಲಿಲ್ಲ.
ನೀವು ಹೇಳ್ತಾ ಇದ್ರಿ ನೀವು ಸತ್ಯದ ಜೊತೆಲಿದ್ರಿ, ನಿಮ್ಮ ಜೊತೆ ಶಕ್ತಿನೂ ಇತ್ತು. ಆದರೂ ಕೂಡ ಆಜ್ಕಿ ಅದಾಲತ್ನಲ್ಲಿ ಇವತ್ತು ನೀವು ಏನು ಹಂಚ್ಕೊಂಡ್ರಿ, ಇದಕ್ಕೂ ಮುಂಚೆ ಇದನ್ನು ಯಾಕೆಲ್ಲೂ ಹೇಳಿರಲಿಲ್ಲ? ನಿಜ ವಿಷಯ ಏನಂದ್ರೆ, ನನಗೆ ಯಾವಾಗ ಎಲ್ಲಿ ಯಾರಾದರೂ ಕೇಳಿದ್ರೂ ಕೂಡ ನಾನು ಪ್ರತಿ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ, ಪ್ರತಿಯೊಂದು ಪ್ರಶ್ನೆಗೂ. ಆದರೆ ನಾನು ನೋಡ್ತಾ ಇದ್ದೀನಿ ಕೆಲವೊಂದು ಜನರಿಗೆ ಪ್ರಶ್ನೆಗೆ ಉತ್ತರ ಬೇಕಾಗಿರಲ್ಲ. ಅವರಿಗೇನು ಬೇಕಾಗಿರುತ್ತೆ ಅದೇ ವಾಕ್ಯನ ಹೇಳಬೇಕು. ಅವರ ಸಮಸ್ಯೆ ಏನಂದರೆ ಅವರಷ್ಟು ಹೋಮ್ವರ್ಕ್ ಮಾಡ್ಕೊಂಡು ಬರೋದಿಲ್ಲ. ಅದಕ್ಕೆ ಈ ನಡುವೆ ನನಗೆ ಜಾಸ್ತಿ ಪ್ರಶ್ನೆ ಕೇಳೋದಿಲ್ಲ. ನರೇಂದ್ರ ಮೋದಿಯವರು ಕ್ಷಮೆ ಕೇಳಬೇಕು, ಅವ್ರಿಗೆ ಬೇಕಾಗಿರೋದು ಇದೊಂದೇ. ನಾನು ದಿನಾ ಬೆಳಿಗ್ಗೆ ಪ್ರತಿ ಕ್ಷಣ ಪ್ರತಿ ಹೆಜ್ಜೆಗೂ ಬೆಳಿಗ್ಗೆ ತಕ್ಷಣ ಭೂಮಿ ತಾಯಿಗೆ ಕ್ಷಮೆ ಕೇಳಿಯೇ ಆಮೇಲೆ ಕಾಲ್ಗಳಿಡ್ತೀನಿ. ಯಾರು? ನಾನೊಬ್ಬ ಬಾಲಕ ಅಷ್ಟೇ ಈ ದಿವ್ಯ ಸೃಷ್ಟಿಯ. ಮೋದಿಯವರೇ, ಇವತ್ತು ನಾವು ನಿಮಗೆ ಎಲ್ಲ ಥರದ ಪ್ರಶ್ನೆಯನ್ನು ಕೇಳಿದ್ವಿ. ಆ ಪ್ರಶ್ನೆಗಳನ್ನು ರಾಜಕಾರಣಿಗಳು ಹಾಗೂ ಜನರು ಕೂಡ ನಿಮ್ಮನ್ನು ಕೇಳಬೇಕು ಅಂತ ಇದ್ರು. ನೀವು ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರನ ಕೊಟ್ರಿ, ಯಾವುದರಿಂದನೂ ಹಿಂದೆ ಸರಿದಿಲ್ಲ. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಡಾಕ್ಟರ್ ಪುಷ್ಪೇಶ್ ಪಂತ್ ಅವರು ಇವತ್ತಿನ ವಿಚಾರಣೆ ಮೇಲೆ ತೀರ್ಪು ಕೊಡ್ತಾರೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆಯನ್ನು ಹೂಡಿದ್ವಿ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರಧಾನಮಂತ್ರಿ ಹುದ್ದೆಗೆ ಸ್ಪರ್ಧಿಸ್ತಾ ಇರುವಂತ ನರೇಂದ್ರ ಮೋದಿಯವರ ಮೇಲೆ. ನಾವು ನರೇಂದ್ರ ಮೋದಿಯವರ ಮೇಲೆ ಎಲೆಕ್ಷನ್ ಕ್ಯಾಂಪೇನ್ ಬಗ್ಗೆ ಇದ್ದಂತಹ ಪ್ರತಿ ಆರೋಪದ ಬಗ್ಗೆ ವಿಚಾರಿಸಿದ್ವಿ. ಈಗ ಸಮಯ ಆಪ್ಕಿ ಅದಾಲತ್ನಲ್ಲಿ ಇಂದಿನ ಜಡ್ಜ್, ಪ್ರಖ್ಯಾತ ವಿಚಾರಕರು, ಲೇಖಕರು ಡಾಕ್ಟರ್ ಪುಷ್ಪೇಶ್ ಪಂತ್ ಅವರು ತೀರ್ಪನ್ನು ಕೊಡ್ತಾರೆ. ಇವತ್ತು ಈ ನ್ಯಾಯಾಲಯದಲ್ಲಿ ಏನು ಮೊಕದ್ದಮೆ ನಡೀತೋ ಅದು ತುಂಬಾ ವಿಷಯಗಳಲ್ಲಿ ಅಸಾಧಾರಣವಾಗಿತ್ತು. ಈ ದೇಶದಲ್ಲಿ ಹೀಗಾಗಿದೆ. ಕುರ್ಚಿಯಲ್ಲಿ ಕೂತಿರೋ ಪ್ರಧಾನಮಂತ್ರಿ ಏನಿದ್ದಾರೆ ಅವರನ್ನ ಭ್ರಷ್ಟಾಚಾರದ ಆರೋಪದ ಮೇಲೆ ಕಟಕಟೆಯಲ್ಲಿ ತಂದು ನಿಲ್ಲಿಸಲಾಗಿತ್ತು. ಆದ್ರೆ ಈ ತರ ಮೊದಲನೇ ಸರಿ ಆಗ್ತಾ ಇರೋದು. ಯಾರು ಕೇವಲ ಪ್ರಧಾನಮಂತ್ರಿ ಹುದ್ದೆಯ ಅಭ್ಯರ್ಥಿ ಆಗಿದ್ದಾರೋ ಅವರನ್ನ ಭಾವಿ ಪ್ರಧಾನಮಂತ್ರಿ ಅಂದುಕೊಂಡು ಶಪಥ ಗ್ರಹಣ ಮಾಡೋದಕ್ಕೂ ಮೊದಲೇ ಈ ಕಟಕಟೆಯಲ್ಲಿ ತಂದು ನಿಲ್ಲಿಸಿದ್ದಾರೆ. ಈ ನ್ಯಾಯಾಲಯ ಗಮನ ಕೊಡಬೇಕು ಅಂತಿರೋ ಇನ್ನೊಂದು ಸಾಮಾನ್ಯ ವಿಷಯ ಏನಂತಂದ್ರೆ, ಕಳೆದ 12 ವರ್ಷಗಳಿಂದ ಈ ಅಭ್ಯರ್ಥಿಯನ್ನ ನಿರಂತರವಾಗಿ ನ್ಯಾಯಾಲಯದ ಕಟಕಟೆಯಲ್ಲಿ ನಿಲ್ಲಿಸಲಾಗ್ತಾನೇ ಇದೆ, ಮೀಡಿಯಾದ ಕಟಕಟೆಯಲ್ಲಿ ನಿಲ್ಲಿಸಲಾಗ್ತಾ ಇದೆ. ಹಾಗೆ ಯಾವುದೇ ವಿಪಕ್ಷದ ಸರ್ಕಾರವಾಗಿದ್ರೂ ಸರಿ, ತನಿಖೆಯ ಎಲ್ಲಾ ಸಾಧನಗಳು ಅವರ ಹತ್ರ ಇದ್ರೂ ಕೂಡ 10-12 ವರ್ಷಗಳಲ್ಲೂ ಆರೋಪವನ್ನು ಸಾಬೀತುಪಡಿಸೋದಕ್ಕಾಗಲ್ಲ. ಮೂರನೇ ವಿಷಯ, ಕಾನೂನು ಮತ್ತು ರಾಜಕೀಯಕ್ಕೆ ಸೇರಿದ್ದು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮೇಲ್ವಿಚಾರಣೆಯಡಿ ಕೆಲಸ ಮಾಡ್ತಿರೋ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸಾಕ್ಷಿಗಳ ಅಭಾವದಿಂದ ಅವರನ್ನ ಆರೋಪಿ ಅಂತ ಹೇಳಕ್ಕಾಗಿಲ್ಲ. ಇದೆಲ್ಲದರ ಹೊರತಾಗಿಯೂ ಕಾನೂನಿನ ಅಡಿಪಾಯದ ಸಿದ್ಧಾಂತವನ್ನು ಅವಹೇಳನ ಮಾಡ್ತಾ ಪದೇ ಪದೇ ಒಂದೇ ಮೊಕದ್ದಮೆಯಲ್ಲಿ ಅವರನ್ನ ದೂಡಿದ ನಂತರ ಯಾವುದೇ ವ್ಯಕ್ತಿ ಮೇಲೆ ಪದೇ ಪದೇ ಮೊಕದ್ದಮೆ ಹೇರೋದಕ್ಕಾಗಲ್ಲ. ಈ ಕೆಲಸ ಇವತ್ತು ಕೂಡ ಜಾರಿಯಲ್ಲಿದೆ. ಎಷ್ಟೇ ಆರೋಪಗಳು ಈ ನ್ಯಾಯಾಲಯದಲ್ಲಿ ಇಂದು ನರೇಂದ್ರ ಮೋದಿ ಅವರ ಮೇಲೆ ಹೇರಲಾಗಿತ್ತೋ, ಅವರು ಕಟಕಟೆಯಲ್ಲಿ ಕೂತ್ಕೊಂಡು ತಮ್ಮ ವಾಣಿಯ ಸಂಯಮವನ್ನ ಕಳ್ಕೊಳ್ಳದೆ ಅದೆಲ್ಲದಕ್ಕೂ ತುಂಬಾ ಉತ್ತಮವಾಗಿ ತಮ್ಮ ಉತ್ತರವನ್ನ ಕೊಟ್ಟಿದ್ದಾರೆ ಹಾಗೂ ಸಮರ್ಥಿಸಿಕೊಂಡಿದ್ದಾರೆ. ಮತ್ತು ನ್ಯಾಯಾಲಯ ಸಾಕ್ಷಿಗಳ ಅಭಾವದಿಂದ ಅವರನ್ನ ಅಪರಾಧಿ ಅನ್ನೋದಕ್ಕಾಗಲ್ಲ. ಆದ್ರೆ ಈ ನ್ಯಾಯಾಲಯ ತನ್ನ ಕರ್ತವ್ಯ ಅಂತ ಅಂದ್ಕೊಂಡು ಮೋದಿ ಅವರಿಗೆ ಎಚ್ಚರಿಕೆಯಿಂದಿರೋದಕ್ಕೆ ಮುಂಬರೋ 5 ವರ್ಷಗಳಲ್ಲಾಗಿರಬಹುದು ಅಥವಾ ಅದಾದ ನಂತರ ಕೂಡ ಅವರನ್ನ ಪದೇ ಪದೇ ಕಟಕಟೆಯಲ್ಲಿ ನಿಲ್ಲಿಸಲಾಗ್ತಾನೇ ಇರುತ್ತೆ. ಯಾಕಂದ್ರೆ ಈ ದೇಶದ ಕೋಟ್ಯಾಂತರ ಜನತೆ ತಮ್ಮ ಪ್ರಧಾನಮಂತ್ರಿಯಿಂದ ಈ ನಿಷ್ಠೂರವಾದ ವಿಚಾರಣೆಯನ್ನ ಮಾಡ್ತಾನೇ ಇರುತ್ತೆ. ಅವರ ಕನಸುಗಳನ್ನ ನನಸಾಗಿಸೋದಕ್ಕಾಗಿ ಚುನಾವಣೆಯ ಪ್ರಚಾರದ ಸಮಯದಲ್ಲಿ ಅವರೇನು ಮಾತುಗಳನ್ನ ನೀಡಿದ್ರೋ ಅದನ್ನ ಹೇಗೆ ನಿಭಾಯಿಸ್ತಾರೆ ಅಂತ. ನರೇಂದ್ರ ಮೋದಿ ಅವರು ದೇಶದಲ್ಲಿ ಯಾವುದೇ ಆರೋಪ ಮಾಡಿಲ್ಲ ಅಂತ ಇಂದಿನ ಜಡ್ಜ್ ಆಪ್ಕಿ ಅದಾಲತ್ನಲ್ಲಿ ತೀರ್ಮಾನ ಮಾಡಿದ್ದಾರೆ. ಆದರೆ ಜನತೆಯ ನ್ಯಾಯಾಲಯದಲ್ಲಿ ಅವರ ಮೊಕದ್ದಮೆ ಇನ್ನೂ ಬಾಕಿ ಇದೆ. ದೇಶದಲ್ಲಿ ಲೋಕಸಭೆ ಚುನಾವಣೆ ಇದೆ. ನಿಜವಾದ ತೀರ್ಪನ್ನ ದೇಶದ ಜನರು ಕೊಡಬೇಕಾಗಿದೆ. ಈ ದೇಶದ ಮಾಲೀಕರು ಅಂದ್ರೆ ಅದು ನೀವೇನೆ. ನರೇಂದ್ರ ಮೋದಿ ಅವರ ಮಾತಲ್ಲಿ ಎಷ್ಟು ಸತ್ಯ ಇತ್ತು ಅಂತ ನೀವು ತೀರ್ಮಾನಿಸಬೇಕಿದೆ. ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ನಿಜವಾಗ್ಲೂ ಸಮರ್ಥವಾದ ಒಬ್ಬ ಒಳ್ಳೆಯ ಉತ್ತಮ ಶಾಸಕರು, ಉತ್ತಮ ಪ್ರಧಾನಮಂತ್ರಿಗಳಾಗಬಹುದು. ಚುನಾವಣೆ ಸಮಯದಲ್ಲಿ ತೀರ್ಮಾನ ನಿಮ್ ಕೈಲಿದೆ. ಈಗ ವಿದಾಯ ಹೇಳುವಂತ ಸಮಯ ಆಗಿದೆ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ ಒಬ್ಬ ಪ್ರಮುಖವಾದ ವ್ಯಕ್ತಿಯ ಜೊತೆ. ಅಲ್ಲಿವರೆಗೂ ನಮಸ್ಕಾರ.